ರುಪೀಸ್ ಇಂದ ನಿಮ್ಗೆ ಇಲ್ಲಿ ರೆಂಟ್ ಸಿಗ್ತಾ ಇದೆ. ಸೊ ಇದರಲ್ಲಿ ಇನ್ಕ್ಲೂಡ್ ಆಗಿರ್ಬೋದು ಚೋಕರು, ಲಾಂಗ್ ಹಾರ ಮತ್ತೆ ಡಾಬ್ ಇನ್ಕ್ಲೂಡ್ ಆಗುತ್ತೆ, ಇಯರಿಂಗ್ಸ್, ಮಾಂಗಿಕ ಅಂದ್ರೆ ಕಂಪ್ಲೀಟ್ ಬ್ರೈಡಲ್ ಸೆಟ್. ಅಷ್ಟೇ ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡ್ಬಂದು ಈ ವಿಡಿಯೋನ ಬಂದು ನೀವು ಸ್ಟೋರ್ ಅಲ್ಲಿ ತೋರಿಸಿದ್ರೆ ಏನೇ ನೀವು ಇಲ್ಲಿ ಶಾಪ್ ಮಾಡ್ತಿರ್ಲಿ, ರೆಂಟ್ ಮಾಡ್ತಿರ್ಲಿ ಅಥವಾ ಸೆಲ್ಲರ್ ತಗೊಂತಾ ಇರ್ಲಿ, ಏನೇ ತಗೊಂತಾ ಇರ್ಲಿ ನಿಮ್ಗೆ ರಿಟರ್ನ್ ಗಿಫ್ಟ್ ಸಿಗ್ತಿದೆ. ಎಲ್ಲ ಹೊಸ ಜ್ಯುವೆಲರೀಸ್, ಹೊಸದಾಗಿ ಇವರು ಶಾಪ್ ನ ಓಪನ್ ಮಾಡಿರೋದು. ಬಟ್ ಇಲ್ಲಿ ನಿಮ್ಗೆ ಜಸ್ಟ್ 280 rupees ಇಂದ ಬ್ಯೂಟಿಫುಲ್ ಪ್ರೀಮಿಯಂ ಬ್ರಾಸ್ಲೆಟ್ ಸ್ಟಾರ್ಟ್ ಆಗ್ತಾ ಇದೆ. ಫುಲ್ ಸ್ಟೋನ್ ಸಾರಿ ಆಗ್ತಾ ಇದ್ರೆ ಅಂದ್ರೆ ಸೂಪರ್ ಆಗಿದೆ. ಲಕ್ಷ್ಮಿ ಕೂತಿರೋದು ಒಳಗಡೆ ಮಂಟಪ ತರ. ಇದು ಪಿಕಾಕ್ ಬಂದಿದೆ, ಪಿಕಾಕ್ ಡಿಸೈನ್. ಬೇರೆ ಕಡೆ ಎಲ್ಲ 24 hours ಕೊಡ್ತಾರೆ, ನೀವು ಇಲ್ಲಿ 48 hours ಕೊಡ್ತಿದ್ರ. ಸಕ್ಕತ್ತಾಗಿದೆ ಇದೆಲ್ಲ. ಜಡೆ ಹಾಕೊಂಡು ಹಿಂದೆ ಮಾಟಿ ತರ ಹಾಕೋಬಹುದು. ನೀವು ಮನೇಲಿ ನೀವು ಜಡೆ ಹಾಕೊಂಡಾಗ ಬನ್ನಿಂದ ಸಿಕ್ಸಿದ್ರೆ ಅನುಷ್ಕಾ ವೇರ್ ಮಾಡ್ತಾರಲ್ಲ ಆ ತರ ಟೈಪ್. ಮನೇಲಿ ಏನಾದ್ರು ಸೆಟ್ ಇದ್ರೆ ಅದಕ್ಕೆ ಮ್ಯಾಚ್ ಆಗೋದು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲೆಲ್ಲ ನೀವೇನ್ ನೋಡ್ತಾ ಇದ್ರೆ ಯಾವ್ದಾದ್ರು ಮಿಕ್ಸ್ ಅಂಡ್ ಮ್ಯಾಚ್ ಅಲ್ಲಿ ಚಿಕ್ಕ ಹಾರ ಬೇಕಾ, ದೊಡ್ಡ ಹಾರ ಬೇಕಾ, ಪೆಂಡೆಂಟ್ ಬೇಕಾ, ಇಯರಿಂಗ್ ಬೇಕಾ, ಯಾವ್ದೇ ಬೇಕಾದ್ರೂ ನೀವು ಸೆಪರೇಟ್ ಆಗಿ ಮಿಕ್ಸ್ ಮ್ಯಾಚ್ ಮಾಡಿ ತಗೊಬಹುದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಯಾರ ಜೊತೆ ವಿಡಿಯೋ ಶೇರ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರ ಜೊತೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕಾವ್ಯ ದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಡೈಲಿ ಬಜೆಟ್ ಫ್ರೆಂಡ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಮರಿಬೇಡಿ, ಈ ಸ್ಟೋರಲ್ಲಿ ನೀವು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಥವಾ ಫಾಲೋ ಮಾಡಿಕೊಂಡು ಬಂದು ಈ ವಿಡಿಯೋನ ತೋರಿಸ್ತಾ ಇದ್ರೆ ಎಲ್ಲರಿಗೂ ಅಶ್ಯೂರ್ಡ್ ರಿಟರ್ನ್ ಗಿಫ್ಟ್ ಸಿಗ್ತಾ ಇದೆ. ನನ್ನ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ರಿಟರ್ನ್ ಗಿಫ್ಟ್ ಸಿಗ್ತಿಲ್ಲ, ಸೊ ಬೇಗ ಫಾಲೋ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಯಾವ ಸ್ಟೋರ್ಗೆ ಬಂದಿದ್ದೀನಿ ಅಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಯೂಸ್ ಆಗೋ ಸ್ಟೋರ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಿಮ್ಗೆ ರೆಂಟ್ ಸಿಗ್ತಾ ಇದೆ, ಸೇಲ್ಗೂ ಸಿಗ್ತಾ ಇದೆ. ಬಟ್ ಇಲ್ಲಿ ಮೇನ್ ಫೋಕಸ್ ಏನೆಲ್ಲ ಜ್ಯುವೆಲರೀಸ್ ನೋಡ್ತಾ ಇದ್ದೀರಾ, ಎಲ್ಲ ಜ್ಯುವೆಲರೀಸ್ ನ ನೀವು ಕಮ್ಮಿ ಪ್ರೈಸ್ ಅಲ್ಲಿ ರೆಂಟ್ ಮಾಡ್ಬೋದು. ಸೊ ಯಾವ ಸ್ಟೋರ್ಗೆ ಬಂದಿದ್ದೀನಿ, ಯಾವ ಲೊಕೇಶನ್ ಎಲ್ಲ ತಿಳಿಸ್ಕೊಡ್ತೀನಿ. ಹಾಯ್, ವೆಲ್ಕಮ್ ಟು ದ ಚಾನಲ್. ಸೊ ನಿಮ್ಮ ಹೆಸರು ಹೇಳಿ ನಮ್ಮ ವೀಕ್ಷಕರಿಗೆ. ರೂಪಿಣಿ ಅಂತ. ಸೊ ಸ್ಟೋರ್ ನೇಮ್ ಏನ್ ಬರುತ್ತೆ, ಲೊಕೇಶನ್ ಹೇಳಿ. ಇದು ನಮ್ ಶಾಪ್ ಲಕ್ಕಿ ರೆಂಟಲ್ ಜ್ಯುವೆಲರಿ ಅಂತ. ನಮ್ಮದು ಡಿವಿಜಿ ರೋಡ್ ಬಸವನಗುಡಿಯಲ್ಲಿ ಬರುತ್ತೆ. ಓಕೆ, ಸೊ ಇವರ ಎಕ್ಸಾಕ್ಟ್ ಡೀಟೇಲ್ಸ್ ಏನ್ ಹೇಳಿದರೆ, ಇಲ್ಲಿಗೆ ಬಂದ್ರೆ ನಿಮ್ಗೆ ಸ್ಟೋರ್ ಸಿಗುತ್ತೆ. ಇಲ್ಲ ಅಂದ್ರೆ ಎಕ್ಸಾಕ್ಟ್ ಆಗಿ ಮ್ಯಾಪ್ ಲಿಂಕ್ ಅನ್ನ ಕೂಡ ನಿಮ್ಗೆ ಆಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿದ್ರೆ ಸೇಮ್ ಲೊಕೇಶನ್ ಬರ್ತೀರಾ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಏನ್ ಡೀಟೇಲ್ಸ್ ಬೇಕೋ ಕಂಪ್ಲೀಟ್ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡ್ತಾರೆ. ಸೊ ಇಲ್ಲಿ ಯಾವೆಲ್ಲ ಜ್ಯುವೆಲರೀಸ್ ನಮ್ಮ ವೀಕ್ಷಕರಿಗೆ ರೆಂಟ್ ತಗೊಬಹುದು? ನಮ್ಮ ಹತ್ರ ಪ್ರೀಮಿಯಂ ಜ್ಯುವೆಲರೀಸ್, ಆಂಟಿಕ್ ಪ್ರೀಮಿಯಂ ಜ್ಯುವೆಲರಿ, ಟೆಂಪಲ್ ಜ್ಯುವೆಲರಿ ಸಿಗುತ್ತೆ. ಮತ್ತೆ ಅಮೆರಿಕನ್ ಡೈಮಂಡ್ ಜ್ಯುವೆಲರಿ ಸಿಗುತ್ತೆ, ವಿಕ್ಟೋರಿಯನ್ ಜ್ಯುವೆಲ್ಸ್, ಮತ್ತೆ ಜಡಾಪುಂದನ್ ಜ್ಯುವೆಲ್ಸ್, ಎಲ್ಲಾ ತರ ಜ್ಯುವೆಲ್ಸ್ ಸಿಗುತ್ತೆ. ಸೂಪರ್. ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿರ್ಬೋದು ಇಲ್ಲಿ? ನಮ್ದು ಬ್ರೈಡಲ್ ಸೆಟ್ 1500 ಇಂದ ಸ್ಟಾರ್ಟಿಂಗ್ ಇದೆ. ಮತ್ತೆ ರೆಂಟ್ ಅಂತ ಸ್ಟಾರ್ಟ್ ಆದ್ರೆ ಲೈಕ್ 100 rupees ಇಂದ ಸ್ಟಾರ್ಟ್. 100 rupees ಇಂದ ರೆಂಟ್ ಇದೆ. ಮತ್ತೆ ಈಗ ಬ್ರೈಡಲ್ ಪ್ಯಾಕೇಜ್ 1500 ಅಂತ ಹೇಳಿದ್ರಲ್ಲ, ಸೊ ಇದರಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರ್ಬೋದು? ಚೋಕರು, ಲಾಂಗ್ ಹಾರ ಮತ್ತೆ ಡಾಬ್ ಇನ್ಕ್ಲೂಡ್ ಆಗುತ್ತೆ, ಇಯರಿಂಗ್ಸ್, ಮಾಂಗಿಕ. ಅಂದ್ರೆ ಕಂಪ್ಲೀಟ್ ಬ್ರೈಡಲ್ ಸೆಟ್ ಬ್ರೈಡ್ಸ್ ಗೆ ಏನ್ ಬೇಕಾಗುತ್ತೆ. ಸೊ ಕಂಪ್ಲೀಟ್ ಬ್ರೈಡಲ್ ಸೆಟ್ ನಿಮ್ಗೆ ಬ್ರೈಡಲ್ ಪ್ಯಾಕೇಜ್ 1499 rupees ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ಬಿಟ್ಟು ನೀವು ನಾರ್ಮಲ್ ಜ್ಯುವೆಲರಿ ಸೆಟ್ ನ ರೆಗ್ಯುಲರ್ ಆಗಿ ರೆಂಟ್ ತಗೊಬೇಕು ಅಂದ್ರೆ ಸ್ಟಾರ್ಟಿಂಗ್ 100 rupees ಇಂದ ನಿಮ್ಗೆ ಇಲ್ಲಿ ರೆಂಟ್ ಸಿಗ್ತಾ ಇದೆ. ಸೊ ಬನ್ನಿ, ಏನೇನ್ ಕಲೆಕ್ಷನ್ ಇದೆ ನಾನು ಕೂಡ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ಇಷ್ಟ ಇದೆ. ಪ್ರೈಸ್ ಡೀಟೇಲ್ಸ್ ಎಲ್ಲ ಏನಿದೆ, ಯಾವ ತರ ಡಿಸೈನ್ ಸಿಗುತ್ತೆ, ಕಂಪ್ಲೀಟ್ ನಿಮ್ ಜೊತೆ ಶೇರ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟಿಂಗ್ ಬೇಸಿಕ್ ಕಲೆಕ್ಷನ್ ಯಾವ್ದ್ರಿಂದ ಸಿಗುತ್ತೆ? ರಿಂಗ್ಸ್ ಇಂದ ಸಿಗುತ್ತೆ. ಓಕೆ, ಇದು ರಿಂಗ್ಸ್. ಓಕೆ, ಇದೇನ್ ಪ್ರೈಸ್? 100 rupees ಆಗುತ್ತೆ ಮ್ಯಾಮ್ ಪರ್ ರಿಂಗ್ಗೆ. ಪರ್ ರಿಂಗು 100 rupees. ಇದರಲ್ಲಿರೋದು ಯಾವ್ದಾದ್ರು ಪಿಕ್ ಮಾಡ್ಬೋದಾ? ಓಕೆ, ಯಾವ್ದಾದ್ರು ಪಿಕ್ ಮಾಡ್ಬೋದು. ಇದರಲ್ಲಿ ಯಾವುದೇ ಪಿಕ್ ಮಾಡಿ ನೀವು 100 rupees ಪೇ ಮಾಡಕ್ಕಿರುತ್ತೆ. ಓಕೆ, ಇದು ನಿಮ್ದು ಕಲರ್ ಗ್ಯಾರಂಟಿ ಎಲ್ಲ ಹೇಗೆ ಜ್ಯುವೆಲ್ಸ್ ಮೇಲೆ? ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ಸ್ ಮ್ಯಾಮ್, ಕಲರ್ ಶೇಡ್ ಆಗಲ್ಲ, ನಿಮ್ಗೆ ಎಕ್ಸಾಕ್ಟ್ ಗೋಲ್ಡ್ ಶೇಡ್ ಇರುತ್ತೆ. ಓಕೆ, ಹಾ. ಸೊ ನೋಡಿ, ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ರಿಂಗ್ ಇದೆ ಅಂತ. ಇದನ್ನ ಬಿಟ್ಟು ಬೇರೆದು ಬೇಕಾದ್ರೆ ಅವ್ರಿಗೆ ಸಿಗುತ್ತಾ ಡಿಸೈನ್ಸು? ಹಾಂ, ಸಿಗುತ್ತೆ ಮ್ಯಾಮ್. ನಿಮ್ಗೆ ಯಾವ ಥರ ಬೇಕು, ಇನ್ನು ಸಿಂಪಲ್ ಬೇಕಂದ್ರೆ ಸಿಂಪಲ್ ಸಿಗುತ್ತೆ. ಓಕೆ, ಇಲ್ಲ ಇನ್ನು ಸ್ವಲ್ಪ ಗ್ರ್ಯಾಂಡ್ ಬೇಕಂದ್ರೂ ಗ್ರ್ಯಾಂಡ್ ಸಿಗುತ್ತೆ. ಎಕ್ಸಾಕ್ಟ್ ನಿಮಗೆ ಗೋಲ್ಡ್ ಫಿನಿಶೇ ಬರುತ್ತೆ ಇದೆಲ್ಲ ಮುಹೂರ್ತಮ್ಗೆ ಹಾಕೊಂಡ್ರೆ. ಹೌದು, ಇದು ಬರೀ ಬ್ರೈಡ್ಸ್ ಕಂತಾನೆ ಅಲ್ಲ, ಬ್ರೈಡ್ ಮೇಡ್ಸ್ಗೂ ಸಿಗುತ್ತೆ. ನೋಡಿ ಎಲ್ಲ ಏನು ಸೂಪರ್ ಕಲೆಕ್ಷನ್ ಇದೆ. ಇದನ್ನ ನೋಡಿದ್ರೆ ಯಾವುದನ್ನು ಡೂಪ್ಲಿಕೇಟ್ ಜ್ಯುವೆಲರೀಸ್ ಅಂತಾನೆ ಕಾಣಿಸ್ತಾ ಇಲ್ಲ. ಇದು ನೋಡಿ ವಂಕಿ ರಿಂಗು, ಎಲ್ಲ ಸೇಮ್ ಗೋಲ್ಡ್ ಜ್ಯುವೆಲರೀಸ್ ಥರನೇ ಇದೆ. ಆ್ಯಂಡ್ ಯಾವುದೇ ಪಿಕ್ ಮಾಡಿ ಜಸ್ಟ್ 100 rupees ಅಷ್ಟೇ. ಇದು ಸಿಂಪಲ್ ಆಗಿದೆ ವಂಕಿ, ಸೇಮ್ ವಂಕಿ ನೋಡಿ. ಇದು ಕೂಡ ವಂಕಿ ರಿಂಗು. ವಂಕಿ ರಿಂಗಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಆ್ಯಂಡ್ ಇದು ನೋಡ್ಬೋದು, ಲಕ್ಷ್ಮಿ ಬರುತ್ತೆ. ಇದು ಲಕ್ಷ್ಮಿ ಬಂದು ವಿತ್ ಬೀಡ್ಸು. ಆ್ಯಂಡ್ ಅದನ್ನು ಬಿಟ್ಟು ನೀವು ಟ್ರೆಂಡಿ ಜ್ಯುವೆಲರೀಸ್ಗೆ ಬರ್ತೀರಾ ಅಂದರೆ ನೋಡಿ, ಇದೆಲ್ಲ ಟ್ರೆಂಡಿ ಜ್ಯುವೆಲರೀಸ್ ಇದೆ. ಇದೆಲ್ಲ ತುಂಬ ಚೆನ್ನಾಗಿದೆ, ಪಾರ್ಟಿ ವೇರ್ಸ್ಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೂಪರ್. ಸೊ ರಿಂಗ್ಸ್ ಕಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನಾನು ಮಾಂಟಿಕಾಸ್ ತೋರಿಸ್ತೀನಿ. ಓಕೆ, ಇದೆಲ್ಲ ಹೇಗೆ?
ಇದು ಸೆಟ್ಗೆ ಮ್ಯಾಚ್ ಮಾಡಿ ಬೇಕಾದ್ರೆ ತಗೋಬಹುದು, ಇಲ್ಲ ನೀವು ಸಪರೇಟ್ ಆಗಿ ಬೇಕು ಅಂತಂದ್ರು ನಾವು ಸಪರೇಟ್ ಆಗಿ ಬೇಕಾದ್ರೂ ಕೊಡ್ತೀವಿ. ಅಂದ್ರೆ ನಿಮ್ಮಲ್ಲಿ ಮಿಕ್ಸ್ ಮ್ಯಾಚ್ ಇದೆ, ಸಪರೇಟ್ ಸಿಂಗಲ್ ಬೇಕಾದ್ರೆ ಸಿಂಗಲ್ ಬೇಕಾದ್ರೆ ಕೊಡ್ತೀವಿ, ಇಲ್ಲ ಸೆಟ್ ಜೊತೆ ಬೇಕು ಅಂದ್ರೆ ನಾವು ಸೆಟ್ಗೆ ಮ್ಯಾಚ್ ಮಾಡಿ ಕೊಡ್ತೀವಿ. ನಿಮ್ಗೆ ಯಾವ ತರ ಬೇಕು, ಚಿಕ್ಕದ್ ಬೇಕಾದ್ರೆ ಚಿಕ್ಕದ್ ಕೊಡ್ತೀವಿ, ಇಲ್ಲ ದೊಡ್ಡದ್ ಬೇಕಾದ್ರೆ ದೊಡ್ಡದ್ ಕೊಡ್ತೀವಿ. ಸೂಪರ್. ಸೊ ಈಗ ಬ್ಯಾಕ್ ಸೈಡ್ ನೋಡ್ತಾ ಇರೋದು ಇದು ಸಪರೇಟ್ ಸಿಂಗಲ್ ನೆಕ್ ಪೀಸೇ ಕೊಡ್ತೀರಾ ಬೇಕಾದ್ರೆ? ಹೌದು. ಸೊ ಮಿಕ್ಸ್ ಅಂಡ್ ಮ್ಯಾಚ್ ಅವೈಲೇಬಲ್ ಇದೆ. ಸೂಪರ್. ಇದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ನೀವೇನ್ ನೋಡ್ತಾ ಇದ್ರೆ ಯಾವ್ದಾದ್ರು ಮಿಕ್ಸ್ ಅಂಡ್ ಮ್ಯಾಚ್ ಅಲ್ಲಿ ಚಿಕ್ಕ ಹಾರ ಬೇಕಾ, ದೊಡ್ಡ ಹಾರ ಬೇಕಾ, ಪೆಂಡೆಂಟ್ ಬೇಕಾ, ಇಯರಿಂಗ್ ಬೇಕಾ, ಯಾವುದೇ ಬೇಕಾದ್ರೂ ನೀವು ಸಪ್ರೇಟ್ ಆಗಿ ಮಿಕ್ಸ್ ಮ್ಯಾಚ್ ಮಾಡಿ ತಗೊಬೋದು. ಸೆಟ್ಟೇ ತಗೊಬೇಕು ಅಂತ ಏನೂ ಇಲ್ಲ. ಸೊ ಇದರಲ್ಲಿ ಬನ್ನಿ ತೋರಿಸ್ಬಿಡಿ ಇಲ್ಲಿಂದ ಏನೇನಿದೆ ಅಂತ. ಓಕೆ, ಇದು ಎಲ್ಲ ವಿಕ್ಟೋರಿಯನ್ ಮಾಂಟಿಕಾಸ್ ಮ್ಯಾಮ್. ನಿಮ್ಗೆ ಬೇಕಾದ್ರೆ ಏನೋ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ನಿಮ್ಗೆ ಯಾವ ತರ ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ಕೊಡ್ತೀವಿ, ಇಲ್ಲ ನಮ್ಗೆ ಚಿಕ್ಕದ್ ಬೇಡ ಏನೋ ಸ್ವಲ್ಪ ದೊಡ್ಡದ್ ಬೇಕು ಅಂತಂದ್ರೆ ಲೈಕ್ ಲಾಂಗ್ ಹೋಗ್ಬೋದು. ಇಲ್ಲ ಒಬ್ಬೊಬ್ರು ಕಸ್ಟಮರ್ ಫೋರ್ ಹೆಡ್ ಬೇರೆ ಬೇರೆ ತರ ಇರುತ್ತೆ, ಡಿಪೆಂಡ್ ಆನ್ ಅವ್ರ ಫೋರ್ ಹೆಡ್. ಸೊ ಅದಕ್ಕೆ ನಾವು ಅವ್ರಿಗೆ ಯಾವ ತರ ಬೇಕಿದೆ ಅವ್ರ ರಿಕ್ವೈರ್ಮೆಂಟು. ಒಬ್ಬೊಬ್ರಿಗೆ ತುಂಬಾ ಲಾಂಗ್ ಇರುತ್ತೆ ಫೋರ್ ಹೆಡ್, ಸೊ ಅವ್ರಿಗೆ ಈ ತರ ಸ್ವಲ್ಪ ದೊಡ್ಡ ಬ್ರಾಡ್ ಆಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಸೊ ನೋಡಿ ಇಲ್ಲಿ ನಿಮಗೆ ಚಿಕ್ಕದಾಗಿ ಎಲ್ಲ ಥರದ ಮಾಂಟಿಕಾಸು ನಿಮ್ಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಡಿಸೈನ್ಸು, ಕಲರ್ಸು ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಇದೆ ಗೋಲ್ಡ್ ಫಿನಿಶಿಂಗಲ್ಲಿ, ವೈಟ್ ರಿಸೆಪ್ಷನ್ಗೆ, ಪಾರ್ಟೀಸ್ಗೆ ಬೇಕಾದ್ರೆ ಹಾಕೋತೀವಿ ಅಂತಂದ್ರೆ ಇದಕ್ಕೆ ವೈಟ್ ಸ್ಟೋನ್ಸ್ ರಿಸೆಪ್ಷನಲ್ಲಿ ತುಂಬ ಮ್ಯಾಚ್ ಆಗುತ್ತೆ ಇದು. ಹೌದು. ವಿತ್ ರೆಡ್ ಸ್ಟೋನ್ಸ್ ಬರುತ್ತೆ, ಪಿಂಕ್ ಇದೆ, ಗ್ರೀನ್ ಇದೆ. ಇದೆಲ್ಲ ಏನಾಗ್ಬೋದು ಪ್ರೈಸ್? ಇದೆಲ್ಲ ಲೈಕ್ ಸಪರೇಟ್ ಆಗಿ ತಗೊಂತೀರಾ ಅಂತಂದ್ರೆ ನಿಮ್ಗೆ 200 ಇಂದ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಮಾಂಟಿಕಾಸು. ಡಿಪೆಂಡ್ ಆನ್ ಜುವೆಲ್ಸ್, ಅದು ಪ್ರೈಸ್ ವೇರಿ ಆಗುತ್ತೆ. ಓಕೆ, ಸೊ ಸ್ಟಾರ್ಟಿಂಗ್ ಫ್ರಮ್ 200 ರುಪೀಸ್ ಇಂದ ಇದು. ಸೊ ಯಾವ್ದು ಬೇಕಾದ್ರೂ ನೀವು ಸಿಂಗಲ್ ಸೆಟ್ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಮನೇಲಿ ಏನಾದ್ರು ಸೆಟ್ ಇದ್ರೆ ಅದಕ್ಕೆ ಮ್ಯಾಚ್ ಆಗೋದು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಒಂದ್ಸರಿ ಬಂದು ಚೆಕ್ ಮಾಡಿ. ನೆಕ್ಸ್ಟ್ ಇದು ಹೇಗೆ? ಇದು ಬಂದು ಮಾಟಲ್. ಓಕೆ, ಇದು ನಿಮ್ಗೆ ಸಪರೇಟ್ ಆಗಿ ಬೇಕಾದ್ರೂ ತಗೋಬಹುದು. ಒಬ್ಬೊಬ್ರು ಗೋಲ್ಡ್ ಇಯರಿಂಗ್ಗೆ ಬರೀ ಮಾಟಲ್ ಮಾತ್ರ ಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೆ ನಾವು ಆಪ್ಷನ್ ಕೊಡ್ತೀವಿ, ಇಲ್ಲ ಸೆಟ್ ಜೊತೆ ಬೇಕು ಅಂತಂದ್ರು ಸೆಟ್ ಜೊತೆ ಹಾಕಿ ಕೊಡ್ತೀವಿ. ಓಕೆ, ಕಲೆಕ್ಷನ್ಸ್ ನೋಡ್ಬಿಡಿ ಒಂದ್ಸರಿ. ಇದು ಗೆಜ್ಜೆ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ, ಏನಾದ್ರು ಎತ್ನಿಕ್ ವೇರ್ಸ್ಗೆ. ಇದೆಲ್ಲ ನೋಡಿ ಮಾವಿನಕಾಯಿ ಡಿಸೈನ್. ಇದು ನೋಡಿ, ಇದು ಬಾಹುಬಲಿದು, ಅನುಷ್ಕಾ ವೇರ್ ಮಾಡ್ತಾರಲ್ಲ ಆ ತರ ಟೈಪ್. ಬಾಹುಬಲಿಯಲ್ಲಿ ಅನುಷ್ಕಾ ವೇರ್ ಮಾಡಿರೋದು ಇದು. ಬಾಹುಬಲಿ ಮಾಟಿ ಅಂತ ಹೇಳ್ತಾರೆ ಅದಕ್ಕೆ. ಸೂಪರ್. ಇದು ನೋಡಿ, ಇದು ಸಖತ್ತಾಗಿದೆ ನೋಡಿ. ನಾನೆಲ್ಲ ಇನ್ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ಹೇಳ್ತೀರಾ ಆ ಡಿಸೈನ್ ತೋರಿಸ್ಬೇಕಿತ್ತು, ಝೂಮಲ್ಲಿ ತೋರಿಸ್ಬೇಕಿತ್ತು ಅಂತ. ಸೊ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಶಾಟು ಅಥವಾ ಫೋಟೋ ತೊಗೊಂಬಂದು ಹಿಡ್ಕೊಂಡು ಸ್ಟೋರಲ್ಲಿ ಬಂದು ತೋರಿಸಿ. ಲೆಂತ್ ಮಾಡಿಸ್ಬೇಕು ಅಂತಂದ್ರೆ ಲೆಂತಿ ಮಾಡಿಸು ಸಿಗುತ್ತೆ ನಮಗೆ ಸ್ಟ್ರೈಟ್. ಇದು ನೋಡಿ ಏನು ಸಖತ್ತಾಗಿದೆ. ಹಾಕ್ಬೇಕು ಅಂತ ಹೇಳೋರಿಗೆ ಈ ತರ ಮಾಡಿಸು, ಲೆಂತಿ ಮಾಡಿಸು ಇದೆ ಮಾತ್ರ. ಸೂಪರ್. ಸೊ ಯಾವ್ದಾದ್ರು ನೀವು ಇಲ್ಲಿ ಸ್ಕ್ರೀನ್ ಶಾಟ್ ತಗೊಂಡ್ಬಂದು ತೋರಿಸಿ. ಇವ್ರ ಹತ್ರ ಸ್ಟಾಕ್ ಇಲ್ಲ ಅಂದ್ರೆ ಅದನ್ನ ತರಿಸ್ಕೊಡ್ತೀರಾ ನೀವು? ಹೌದು, ತರಿಸ್ಕೊಡ್ತೀವಿ. ಸೊ ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಯಾವ್ದಾದ್ರು ಪರ್ಟಿಕ್ಯುಲರ್ ಒನ್ ಬೇಕಾದ್ರೆ ನೀವು ಫೋಟೋ ತಗೊಂಡ್ಬಂದು ಸ್ಟೋರಲ್ಲಿ ತೋರಿಸಿ. ಸೊ ಇದೆಲ್ಲ ನಾವು ತೋರಿಸಿದ್ದು 100 ರುಪೀಸ್, 200 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಸೆಟ್ಗೆ ಹೋಗ್ಬೇಡ, ಸೆಟ್ಟಲ್ಲಿ ಏನ್ ಸಿಗುತ್ತೆ ಅಂತ. ಓಕೆ, ಸೊ ಫಸ್ಟ್ ಜಡೆಬಿಲ್ಲೆ ನೋಡ್ಬೇಡ. ಇದೆಲ್ಲ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಹ್ಯಾಂಟಿಕ್ ಪೀಸಸ್. ಹೌದು, ಕಂಪ್ಲೀಟ್ ಪ್ರೀಮಿಯಂ ಕ್ವಾಲಿಟಿ ಜುವೆಲ್ಸ್. ಸೊ ನೋಡಿ, ಇದೆಲ್ಲ ನೋಡ್ಬೋದು, ಬ್ಲ್ಯಾಕ್ ಹ್ಯಾಂಟಿಕ್ ಅಲ್ಲಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಇದೇನಿಲ್ಲ, ಜಡೆ ಹಾಕಿ ಹಿಂದಕ್ಕೆ ಜಡೆಗೆ ಸಿಕ್ಸಲ್. ಇದೆಲ್ಲ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಹೌದು, ಇದನ್ನ ಹಾಕೋದಕ್ಕೆ ನಿಮ್ಗೆ ಬ್ಯೂಟಿಷಿಯನ್ ಬೇಕು ಅಂತಾನೆ ಇಲ್ಲ. ನೀವು ಮನೇಲಿ ನೀವು ಜಡೆ ಹಾಕೊಂಡಾಗ ಬನ್ನಿಂದ ಸಿಕ್ಸಿದ್ರೆ ಎತ್ನಿಕ್ ವೇರ್ಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ಕಲೆಕ್ಷನ್ ನೋಡ್ಬೋದು, ಅವ್ರ ಹತ್ರ ತುಂಬಾ ಇದೆ. ಆಮೇಲೆ ನೆಕ್ಸ್ಟ್ ಇದೆಲ್ಲ ಏನಿದು, ಇದರಲ್ಲಿ ಇದು ನೋಡಿ ನಿಮ್ಗೆ ಇಂತಾಗ ತೋರಿಸ್ಬಿಡಿ. ಇದು ನಿಮ್ಗೆ ಜಡೆ ಹಾಕೊಂಡು ಹಿಂದೆ ಮಾಟಿ ತರ ಹಾಕೋಬಹುದು. ಹಿಂದೆ ಇಲ್ಲಿ ಮಧ್ಯ ಬನ್ನಕ್ಕೆ ಬರುತ್ತೆ, ಕಲೆಕ್ಷನ್ ಸಿಗುತ್ತೆ ನಿಮ್ಗೆ. ಹೌದು, ಎಲ್ಲದರಲ್ಲೂ ಎಕ್ಸ್ಟ್ರಾ ಕಲೆಕ್ಷನ್ಸ್ ಇದೆ. ಇದು ಬನ್ನಕ್ಕೆ ಬಂದು ಇದು ಮಾಟಿ ತರ ಇದನ್ನ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಜಡೆಗೆ ಕಂಪ್ಲೀಟ್ ಸೆಟ್ ಇದು. ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ಅವ್ರ ಹತ್ರ ವಂಕಿ ಇದೆ. ವಂಕಿಯಲ್ಲಿ ನೋಡಿ ಕಲೆಕ್ಷನ್ಸ್. ಇವೆಲ್ಲ ಏನಾಗ್ಬೋದು, ಸೇಲ್ಗ ರೆಂಟ್ಗೆ ಇದೆಲ್ಲ? ಇದೆಲ್ಲ ರೆಂಟಿಗೆ. ರೆಂಟ್ಗೆ. ಓಕೆ ಓಕೆ. ಸೊ ಒಂದು ಐಡಿಯಾ ಕೊಟ್ಬಿಡಿ ಜನಕ್ಕೆ, ಇದೆಲ್ಲ ರೆಂಟ್ ತಗೊಬೇಕಂದ್ರೆ ಎಷ್ಟು ಆಗ್ಬೋದು ಅವ್ರಿಗೆ ರೆಂಟ್ಗೆ. ಸೊ ಇದು ವಂಕೀಸ್ ಸ್ಟಾರ್ಟಿಂಗ್ 500 ರುಪೀಸ್ ಇಂದ ರೆಂಟ್ಗೆ. ಓಕೆ, ಇದೆಲ್ಲ ಹೇಗೆ ಜಡೆಬಿಲ್ಲ? ಇದು ಜಡೆಬಿಲ್ಲ 300 ಇಂದ ಇದೆ. 300 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿಮಗೆ ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸ್ ಕೂಡ ಇಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಟ್ ಎಷ್ಟಿಗೆ ರೆಂಟ್ ಸಿಗುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ದಟ್ ನೀವು ಸ್ಟೋರ್ಗೆ ವಿಸಿಟ್ ಮಾಡೋಕ್ಕೂ ಮುಂಚೆನೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈಗ ಜನ ಸ್ಟೋರ್ಗೆ ವಿಸಿಟ್ ಮಾಡಲ್ಲ ಅಂದ್ರೆ ಅವ್ರಿಗೇನು ಫೆಸಿಲಿಟಿ ಇದೆ ನಿಮ್ಮಲ್ಲಿ? ನಮ್ದು ವಿಡಿಯೋ ಕಾಲ್ ಫೆಸಿಲಿಟಿನೂ ಇದೆ ನಮ್ಮ ಹತ್ರ. ಸೊ ಅವರು ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿದ್ರೆ
ವಿಡಿಯೋ ಕಾಲ್ ಸೆಲೆಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಕಳಿಸ್ತೀವಿ. ಓಕೆ, ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಲಕ್ಕಿ ರೆಂಟಲ್ ಕಲೆಕ್ಷನ್ಸ್ ಅಂತ. Okay. ಸೊ ಯಾರಾದ್ರೂ ಬೇಕಾದ್ರೆ ಫೋಟೋಸ್ ತೋರಿಸ್ಬಿಟ್ಟು ಲೈಕ್ ಸೆಂಡ್ ಮಾಡ್ಬಿಟ್ಟು ನಮ್ಗೆ ಆ ಜ್ಯುವೆಲ್ಸ್ ಬೇಕು ಅಂತಂದ್ರೆ ನಾವು ಆ ಜ್ಯುವೆಲ್ಸ್ ಕೂಡ ಅವ್ರಿಗೆ ಡೈರೆಕ್ಟ್ ಆಗಿ ಬುಕಿಂಗ್ಸ್ ತಗೊಂತೀವಿ. ಬುಕಿಂಗ್ಸ್ ತಗೊಂಡು ಮನೆಗೆ ಕಳಿಸ್ಕೊಡ್ತೀರಾ? ಹೌದು. ಸೊ ಎಂತ ಪೇಜ್ ನೇಮು? ಲಕ್ಕಿ ರೆಂಟಲ್ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಈ ಪೇಜ್ ನ ಆಡ್ ಮಾಡಿರ್ತೀವಿ. ಸೊ ಇಲ್ಲಿರೋ ಜ್ಯುವೆಲರೀಸ್ ಅಷ್ಟೇ ಅಲ್ಲ, ಅವ್ರ ಪೇಜ್ ಅಲ್ಲಿ ಇನ್ನೂ ತುಂಬಾ ಜ್ಯುವೆಲರೀಸ್ ಕಲೆಕ್ಷನ್ ಇದೆ. ಒಂದ್ಸರಿ ಪೇಜ್ ನ ಚೆಕ್ ಮಾಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಕಳ್ಸಿದ್ರೆ ಅವರೆಲ್ಲ ಜ್ಯುವೆಲರೀಸ್ ನಿಮ್ಗೆ ಮನೆಗೂ ಕೂಡ ಕಳ್ಸಿಕೊಡ್ತಾರೆ, ನೀವು ಶಾಪ್ ವಿಸಿಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ. ಇಲ್ಲ ಫೋಟೋಸ್ ಬೇಕು ಅಂತಂದ್ರು ನಾನು ಫೋಟೋಸ್ ವಾಟ್ಸ್ಆಪ್ ಮಾಡಿದ್ರೆ ಫೋಟೋಸ್ ಬೇಕಾದ್ರೆ ಕಳಿಸ್ತೀನಿ. ಯಾವ ತರ ಜ್ಯುವೆಲ್ಸ್ ಬೇಕು ಅಂತ ನನಗೆ ಇನ್ಫಾರ್ಮ್ ಮಾಡಿದ್ರೆ ಹೌದು, ಆನ್ ಬೇಸಿಸ್ ಆಫ್ ದಟ್ ನಾನು ಫೋಟೋಸ್ ಕಳಿಸ್ತೀನಿ. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ, ಅದಕ್ಕೆ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ ನೀವು ಕಲೆಕ್ಷನ್ಸ್ ಕೂಡ ತಗೊಬಹುದು. ಸೊ ಫಸ್ಟ್ ಸೆಟ್ಗೆ ಹೋಗೋಕ್ಕಿಂತ ಮುಂಚೆ ಈ ವೈಟ್ ಕಲೆಕ್ಷನ್ಸ್ ಮುಗಿಸ್ಬಿಡೋಣ. ಸ್ಟೋನ್ಸ್ ಇದು ತೋರಿಸಿ ಹೇಗೆ ಇದೆಲ್ಲ. ಇದು ಎಲ್ಲ ರೆಂಟ್ ಬೇಸಿಸ್ ಅಲ್ವಾ? ಇದೆಲ್ಲ ರೆಂಟ್ ಬೇಸಿಸ್. ಸೊ ನೋಡಿ, ಇದು ಚಿಕ್ಕ ಡಿಸೈನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದು ಡಿಸೈನ್ಸ್ ಪ್ರಕಾರ ನಾವು ಜೋಡಿಸಿದೀವಿ ಚಿಕ್ಕದು. ಆ್ಯಂಡ್ ಎಲ್ಲ ಥರದ ಸ್ಟೋನ್ಸು ಇದೆ ನಿಮಗೆ. ವೈಟಲ್ಲಿ ಗ್ರೀನ್ ಸ್ಟೋನ್ಸು, ರೆಡ್, ಬ್ಲೂ ಕಲರು, ಸ್ಕೈ ಬ್ಲೂ ಎಲ್ಲ ಕಂಪ್ಲೀಟ್ ರಿಸೆಪ್ಷನ್ಸ್ಗಾಗಲಿ ಪಾರ್ಟಿ ವೇರ್ಗಾಗಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದು ನೋಡಿ ಕಂಪ್ಲೀಟ್ ಸೂಪರ್ ಆಗಿದೆ. ಇದೆಲ್ಲ ಹೇಗೆ ಓಪನಿಂಗ್ ಕಡ ಮ್ಯಾಮ್, ಇದು ತೋರಿಸ್ಬಿಡಿ ಒಂದ್ಸರಿ ಅವ್ರಿಗೆ. ಇದು ಜಸ್ಟ್ ಹಿಂಗ್ ಓಪನ್ ಮಾಡಿ ವೇರ್ ಮಾಡೋದು. ಹಿಂಗೆ ಹಾಕಿದ್ರೆ ಲಾಕ್ ಆಗುತ್ತೆ. ಸೊ ಇದು ರೋಸ್ ಗೋಲ್ಡ್ ಅಲ್ಲಿ ನಿಮಗೆ ವಿತ್ ಸ್ಟೋನ್ಸ್ ಬರುತ್ತೆ. ದಿಸ್ ಇಸ್ ರೋಸ್ ಗೋಲ್ಡ್. ಇದು ನೋಡಿ ರಿಸೆಪ್ಷನ್ಸ್ಗೆಲ್ಲ ಇಲ್ಲ ಪಾರ್ಟೀಸ್ಗೆ ಹೋಗ್ತೀವಿ, ಪಾರ್ಟಿ ಫಂಕ್ಷನ್ಸ್ ಅಂತಂದ್ರು ಸಿಂಗಲ್ ಜಸ್ಟ್ ಒನ್ ಹ್ಯಾಂಡಿಗೆ ವೇರ್ ಮಾಡಿದ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಇದೆಲ್ಲ ಓಪನ್ ಮಾಡಿ ಇದು ಹೇಗೆ ಅಂತ ನೋಡಿ. ಪ್ರೆಸ್ ಎಲ್ಲ ಜಸ್ಟ್ ಈಸಿ ಟು ಓಪನ್, ಈಸಿ ಟು ಕ್ಲೋಸ್. ಇದು ಕಂಪ್ಲೀಟ್ ನಿಮಗೆ ವೈಟ್ ಅಲ್ಲಿ ಬರುತ್ತೆ. ಯಾರಿಗಾದ್ರೂ ರೋಸ್ ಗೋಲ್ಡ್ ಬೇಡ, ಗೋಲ್ಡ್ ಬೇಡ, ವೈಟ್ ಅಲ್ಲಿ ಇದೆ ಅಂದ್ರೆ ನೋಡಿ ಇದು ವೈಟ್ ಅಲ್ಲಿ ಬರುತ್ತೆ. ಇದು ಅಷ್ಟೇ ಸೇಮ್. ಇದು ತುಂಬ ಎಲಿಗೆಂಟ್ ಆಗಿದೆ, ಚೆನ್ನಾಗಿದೆ. ಈ ಥರ ಕಲೆಕ್ಷನ್ಸ್ ಇಷ್ಟೇ ಅಲ್ಲ, ವಿಡಿಯೋಗೋಸ್ಕರ ನಾವಿಲ್ಲಿ ಕೆಲವಷ್ಟು ಮಾತ್ರ ತೋರಿಸ್ತಾ ಇದ್ದೀವಿ. ಇದನ್ನು ಬಿಟ್ಟು ನೀವು ಸ್ಟೋರ್ಗೆ ವಿಸಿಟ್ ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ. ಸೊ ಇದು ಏನೆಲ್ಲ ರೆಂಟ್ ಹಾಕ್ಬೋದು ಸ್ಟಾರ್ಟಿಂಗು? ಇದು ಎಡಿಯಲ್ಲಿ ನಿಮಗೆ 300 ಇಂದ ಇದೆ ಮ್ಯಾಮ್ ಸ್ಟಾರ್ಟಿಂಗ್. 300 ರುಪೀಸ್. ಓಕೆ. ಸೊ ನೋಡಿ, ಇದು ಸ್ಟೋನ್ಸ್ ಕಮ್ಸ್ ವಿತ್ ಗೋಲ್ಡ್ ಫಿನಿಶಿಂಗ್ ಇದೆ. ಸಿಜೆಡ್ ಸ್ಟೋನ್ಸ್ ಮ್ಯಾಮ್, ಇದು ಸಿಜೆಡ್ ಸ್ಟೋನ್ಸಾ? ನೋಡಿ ಏನು ಸಕ್ಕತ್ತಾಗಿದೆ ಇದೆಲ್ಲ. ಎಲ್ಲದಕ್ಕೂ ನಿಮಗೆ ಪರ್ಲ್ಸ್ ಬರುತ್ತೆ ಕೊನೆಯಲ್ಲಿ. ಆಮೇಲೆ ನೆಕ್ಸ್ಟ್ ಇದೆಲ್ಲ ಇದು ಎಡಿ ಅಮೆರಿಕನ್ ಡೈಮಂಡ್ಸ್. ಇದು ಏನಾಗ್ಬೋದು ಆನ್ ಆನ್ ಆವ್ರೇಜ್ ರೆಂಟ್ಗೆ? ಇದೆಲ್ಲ ಅರೌಂಡ್ ನಿಮಗೆ 1500 2000 ರೇಂಜಸ್ ಅಲ್ಲಿ ಬರುತ್ತೆ. ಇದೆಲ್ಲ ರೆಂಟ್ಗೆ ಬ್ರಾಡ್ ಆಗಿರೋದು. ಹೌದು. ಸೊ ಇದೆಲ್ಲ ಸೈಜ್ ಪ್ರಕಾರ ನಿಮಗೆ ವೇರಿ ಆಗುತ್ತೆ. ಇಲ್ಲಿ ಹಾಕಿರೋದೆಲ್ಲ ಸೇಮ್ ಪ್ರೈಸ್ ರೇಂಜಲ್ಲಿ ಇಲ್ಲ. ಅದೇ ನೀವೇನಾದರೂ ಚಿಕ್ಕದಕ್ಕೆ ಹೋಗ್ತಾ ಇದ್ರೆ ಇದೆಲ್ಲ ಎಷ್ಟಾಗ್ಬೋದು? ಇದೆಲ್ಲ ನಿಮಗೆ 500 ಆ ಥರ. 500 ರುಪೀಸ್. ಇದೆಲ್ಲ ಸೈಜಸ್ ಮೇಲೆ ನಿಮಗೆ ರೆಂಟ್ ಕೂಡ ವೇರಿ ಆಗುತ್ತೆ. ತುಂಬ ಬ್ರಾಡ್ ಆಗಿದ್ರೆ ನೋಡಿ ಇದು ಕೂಡ ಚೆನ್ನಾಗಿದೆ. ಇದೆಷ್ಟಾಗ್ಬೋದು? ಇದು ನಿಮಗೆ 1600 ಆಗುತ್ತೆ. 1600. ಸೊ ನೀವು ಸೈಜ್ ಮೇಲೆ ನೋಡಿಕೊಂಡು ನಿಮಗೆ ರೆಂಟ್ ಕೂಡ ಫಿಕ್ಸ್ ಆಗುತ್ತೆ. ಅದಕ್ಕೆ ನಿಮ್ಗೆ ಒಂದು ಕ್ಲಾರಿಟಿ ಬರಲಿ ಅಂತ ನಾನು ಆದಷ್ಟು ನಿಮಗೆಲ್ಲ ಕೆಲವೊಂದು ಪ್ರೈಸ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿಕೊಂಡು ಸೈಜಿಗೆ ತಕ್ಕಂಗೆ ನೀವು ಇವ್ರ ಹತ್ರ ಬಂದು ರೆಂಟನ್ನು ಮಾಡ್ಬೋದು. ಸೊ ಈಗ ರೆಂಟಲ್ಲಿ ಮತ್ತೊಂದು ಡೌಟ್ ಇದೆ, ಯಾವ ಥರ ನಿಮ್ಮದು 24 hours 48 hours? ನಮ್ದು 48 hours ರೆಂಟ್ ಕೊಡ್ತೀವಿ ನಾವು. ನಿಮ್ಗೆ ನೆಕ್ಸ್ಟ್ ಡೇ ರಿಸೆಪ್ಷನ್ ಇದ್ರೆ ಒನ್ ಡೇ ಬಿಫೋರ್ ನೀವು ತಗೋಬಹುದು. ಒನ್ ಡೇ ಬಿಫೋರ್ ಈವ್ನಿಂಗ್ ತಗೊಂಡು ರಿಸೆಪ್ಷನ್ ಮುಹೂರ್ತ ಆದ್ಮೇಲೆ ಮುಹೂರ್ತದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ಕೊಡ್ಬೋದು ಮ್ಯಾಮ್. ನಿಮ್ಗೆ ಕನ್ವೀನಿಯಂಟ್ ಇದ್ರೆ ಮುಹೂರ್ತದ ಆಗಿದ್ದು ನೈಟ್ ಬೇಕಾದ್ರೂ ಕೊಡ್ಬೋದು ಮ್ಯಾಮ್. ಓಕೆ. ಅಂದ್ರೆ ಬೇರೆ ಕಡೆ ಎಲ್ಲ 24 hours ಕೊಡ್ತಾರೆ, ನೀವು ಇಲ್ಲಿ 48 hours ಕೊಡ್ತಿದ್ರ. ಅದು ಕೂಡ ಇಲ್ಲಿ ನಿಮ್ಗೆ ಅಡ್ವಾಂಟೇಜ್. 48 hours ಜ್ಯುವೆಲರಿ ನಿಮ್ಮ ಹತ್ರನೇ ಇರುತ್ತೆ. ರೆಂಟ್ ತಗೊಂಡ್ರೆ 24 hours ರಿಟರ್ನ್ ಮಾಡಬೇಕು ಅನ್ನೋದೇನೂ ಇಲ್ಲ. ಸೊ ಖಂಡಿತ ಒಂದ್ಸರಿ ಸ್ಟೋರ್ನ ವಿಸಿಟ್ ಮಾಡಿ. ಸೊ ಈಗ ನಾವು ಇಲ್ಲಿ ಕಲೆಕ್ಷನ್ಸಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಬನ್ನಿ, ಇಲ್ಲಿಂದ ಕರ್ಕೊಂಡು ಬರ್ತೇನೆ ನಿಮಗೆ. ಸೊ ನೋಡಿ, ಎಲ್ಲ ಡೀಟೇಲ್ಸು ನೀವು ಇಲ್ಲಿ ಬಂದ್ಬಿಡಿ ಅವ್ರಿಗೆ ತೋರ್ಸೋಕ್ಕೆ. ಎಲ್ಲ ಝೂಮಿನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎನಿಥಿಂಗ್ ಯು ವಾಂಟ್ ನ ಫೋಟೋ ತೊಗೊಂಡು ಇವ್ರಿಗೆ ಡೈರೆಕ್ಟಾಗಿ ವಾಟ್ಸಪ್ ಮಾಡಿ ಪ್ರೈಸ್ ಡೀಟೇಲ್ಸ್ ಬೇಕಾ, ನಿಮ್ಮ ಮನೆ ಅಡ್ರೆಸ್ಗೆ ಬೇಕಾ ಕಳಿಸ್ಕೊಡ್ತಾರೆ. ಸೊ ಇದೆಲ್ಲ ಯಾವ ಕಲೆಕ್ಷನ್ ಬರುತ್ತೆ ಅದು ತೊಗೊಳ್ಳಿ. ಸ್ವಲ್ಪ ದೂರದಿಂದ ಟೆಂಪಲ್ ಜ್ಯುವೆಲ್ಸ್ ನೋಡಿ, ನಾನು ನಿಮ್ಗೆ ಝೂಮಿನಲ್ಲಿ ತೋರಿಸ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಇದೆಲ್ಲ ಕಂಪ್ಲೀಟ್ ರೆಂಟಿಗೆ. ಸೊ ಇರುತ್ತೆ. ಸೇಲಿಂಗ್ ಆಪ್ಷನ್ಸ್ ಕೂಡ ಇದೆ, ಅದನ್ನು ನಾನು ಲಾಸ್ಟಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಸೇಲ್ ಆಗುತ್ತೆ ಅಂತ. ಸೊ ಇದು ನೋಡ್ಬೋದು ನೀವು, ಇದು ಟೆಂಪಲ್ ಜ್ಯುವೆಲರಿನೇ ಬರುತ್ತೆ, ಅದು ತೊಗೊಳ್ಳಿ. ವಾವ್, ದಿಸ್ ಇಸ್ ಆಲ್ಸೋ ಸೋ ಬ್ಯೂಟಿಫುಲ್. ಎಲ್ಲ ನಿಮಗೆ ಇದು ಟೆಂಪಲ್ ಜ್ಯುವೆಲರೀಸು. ಇದೆಲ್ಲ ಹಾಕಿದ್ರೆ ಫುಲ್ಲು ನಿಮಗೆ ಕವರ್ ಆಗುತ್ತೆ. ಅದು ನೋಡಿ ಹೇಗಿದೆ. ಇದು ನಿಮ್ಗೆ ಮಿಕ್ಸ್ ಮ್ಯಾಚ್ ಇಲ್ಲ, ಇದಕ್ಕೆ ಚೋಕರ್ ಬೇರೆ ಬೇಕು, ಇಷ್ಟು ಬ್ರಾಡ್ ಬೇಡ ಅಂತಂದ್ರೆ ನಾವು ಚೋಕರ್ ಚೇಂಜ್ ಮಾಡ್ಬೋದು. ಇಲ್ಲಾಂದ್ರೆ ಲಾಂಗ್ ಚೇಂಜ್ ಮಾಡ್ಬೇಕು ಅಂದ್ರೆ ಲಾಂಗ್ ಚೇಂಜ್ ಮಾಡ್ಕೊಡ್ತೀವಿ. ಹೇಗೆ ಬೇಕೋ ಹಾಗೆ ನಾವು ಮಿಕ್ಸ್ ಮ್ಯಾಚ್ ಮಾಡ್ಕೊಡ್ತೀವಿ. ಸೂಪರ್. ಸೊ ನೋಡಿ, ಇಲ್ಲೆಲ್ಲ ಕಲೆಕ್ಷನ್ಸ್. ಇದು ಗ್ರೀನ್ ಪರ್ಲ್, ಇದೆಲ್ಲ ಹೇಗೆ ಪರ್ಲ್ ಯೂಸ್ ಮಾಡಿರೋದು? ಹಾ ಮ್ಯಾಮ್, ಕಂಪ್ಲೀಟ್ ಪರ್ಲ್ ಅಲ್ಲಿ ಬರುತ್ತೆ. ಆಂಟಿಕ್ ಟೆಂಪಲ್ ಜ್ಯುವೆಲರೀಸ್ ಮ್ಯಾಮ್. ಇದೆಲ್ಲ ಏನಾಗ್ಬೋದು ರೆಂಟ್ಗೆ?
ಇದೆಲ್ಲ ನಿಮಗೆ ಅರೌಂಡ್ 3000 ಹಾಗ ಕಂಪ್ಲೀಟ್ ಇದು ಸೆಟ್ ಬರುತ್ತಾ? ನೋಡಿ ಇದು ಕಂಪ್ಲೀಟ್ ಲಾಂಗ್ ಹಾರ, ಶಾರ್ಟ್ ಹಾರ ವಿತ್ ಜುಮ್ಕಾ, ಇಯರಿಂಗ್ಸ್ ಎಲ್ಲ ಬರುತ್ತೆ. 3000 ಆಗುತ್ತೆ ಇದು. ಸೊ ಇದು ನೋಡಿ, ಇದು ಸಕ್ಕತ್ತಾಗಿದೆ. ಎಲ್ಲ ನೀವು ಸ್ಯಾರೀಸ್ಗಷ್ಟೇ ಅಲ್ಲ, ಹಾಫ್ ಸ್ಯಾರಿ ಹಾಕ್ತಾ ಇದ್ದೀರಾ, ಲೆಹೆಂಗಾಸ್ ಹಾಕ್ತಾ ಇದ್ದೀರಾ, ಎತ್ನಿಕ್ ವೇರು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಎಲ್ಲ ಕಲೆಕ್ಷನ್ಸು ಇದೆ. ಆ್ಯಂಡ್ ಇದು ನೋಡಿ ಮಧ್ಯ ಬಂದ್ಬಿಟ್ಟು ಗ್ರೀನ್ ಸ್ಟೋನ್ ಇದೆ ವಿತ್ ಪರ್ಲು. ಇದು ತುಂಬಾ ಜನ ಲಕ್ಷ್ಮಿ ಬೇಡ ಅಂತ ಪ್ರಿಫರ್ ಮಾಡ್ತಾರೆ, ಸೊ ಅವ್ರಿಗೋಸ್ಕರ ಈ ತರ ಇದು ಪಿಕಾಕ್ ಬಂದಿದೆ, ಪಿಕಾಕ್ ಡಿಸೈನ್. ಟೆಂಪಲ್ ಜ್ಯುವೆಲ್ಸ್ ಅಲ್ಲಿ ಲೈಕ್ ಆಂಟಿಕ್ ಅಲ್ಲಿ ತುಂಬಾ ಜ್ಯುವೆಲ್ಸ್ ಬರೋದೇ ಲಕ್ಷ್ಮಿ ಇರುತ್ತೆ. ಲಕ್ಷ್ಮಿ ಇಲ್ಲ ಗಣೇಶ ಇಲ್ಲ ರಾಮ್ ಪರಿವಾರ್ ಸಮಥಿಂಗ್ ಆತರ ಇರುತ್ತೆ. ಬಟ್ ಇದ್ರಲ್ಲಿ ಕಂಪ್ಲೀಟ್ ಆಗಿ ಲಕ್ಷ್ಮಿ ಬಂದಿಲ್ಲ, ಪಿಕಾಕ್ ಬಂದಿದೆ. ಸೊ ನಿಮ್ಮ ಕಸ್ಟಮೈಸೇಷನ್ ಪ್ರಕಾರ ಕೂಡ ಇಲ್ಲಿ ನಿಮಗೆ ಜ್ಯುವೆಲರಿ ಸಿಗುತ್ತೆ. ಆ್ಯಂಡ್ ಇದು ನೋಡ್ಬೋದು ಮಲ್ಟಿ ಕಲರ್ ಬರುತ್ತೆ. ಯಾವುದೇ ಥರ ಸ್ಯಾರಿಗೆ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಬಿಕಾಸ್ ಇದು ಸ್ಟೋನ್ಸ್ ಎಲ್ಲ ಥರದ ಸ್ಟೋನ್ಸು ಕೂಡ ನಿಮ್ಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೋಡಿ. ಆ್ಯಂಡ್ ನೀವು ಗೋಲ್ಡ್ ಫಿನಿಶಿಂಗ್ ನೋಡ್ಬೋದು. ಈ ಗೋಲ್ಡನ್ ಯಾರು ನೀವು ಆ್ಯಂಟಿಕ್ ಜ್ಯುವೆಲರೀಸ್ ಇದು ಅಂತ ಹೇಳೋದೇ ಇಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲರೀಸು ಎಲ್ಲ ಗೋಲ್ಡ್ ಫಿನಿಶಿಂಗ್ ಪರ್ಫೆಕ್ಟ್ ಆಗಿದೆ. ಇದು ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲರೀಸ್ನ ಇಲ್ಲಿ ನಿಮ್ಗೆ ರೆಂಟ್ ಕೊಡ್ತಿದ್ದಾರೆ. ಇದನ್ನೆಲ್ಲ ಯೂಸ್ ಮಾಡಿದ್ರೆ ಖಂಡಿತ ಗೋಲ್ಡ್ ಜ್ಯುವೆಲರಿ ಅಂತಲೇ ಹೇಳ್ಬೋದು ಇದನ್ನು. ಇದು ನೋಡಿ, ಆಮೇಲೆ ಇದೊಂದು ತಗೊಳ್ಳಿ. ಸೊ ತುಂಬ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ, ಆದಷ್ಟು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟು ಇನ್ನು ಇವ್ರ ಪೇಜಲ್ಲಿದೆ. ಅವ್ರ ಪೇಜ್ ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಅಲ್ಲಿ ಏನಾದರೂ ಇಷ್ಟ ಆದರೆ ನೀವು ಇವ್ರಿಗೆ ವಾಟ್ಸಪ್ ಮಾಡ್ಬೋದು. ಸೊ ಇದೆಲ್ಲ ನಾವು ನೋಡಿದ್ದೀಗ ಗೋಲ್ಡ್ ಫಿನಿಶಿಂಗಲ್ಲಿ ಎತ್ನಿಕ್ ಕಲೆಕ್ಷನು. ಮೇಲೆ ಬಂದರೆ ಸ್ವಲ್ಪ ಸ್ಟೋನ್ಸ್ ಜಾಸ್ತಿ ಇದೆ, ಸೊ ಹಾಗೆ ತೋರಿಸ್ತೀನಿ. ಸೊ ಇದೆಲ್ಲ ಏನು ಪ್ರೈಸ್? ವಿಕ್ಟೋರಿಯನ್ ಜ್ಯುವೆಲ್ಸ್ ಮ್ಯಾಮ್. ವಿಕ್ಟೋರಿಯನ್ ಜ್ಯುವೆಲ್ಸ್ ನಮ್ಮ ಹತ್ರ 2000 ಇಂದ ಇದೆ ಮ್ಯಾಮ್, ಸ್ಟಾರ್ಟಿಂಗ್ 2000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಇದೆಲ್ಲ ವಿಕ್ಟೋರಿಯನ್ ಜ್ಯುವೆಲರೀಸು. ಮೇಲೆ ಇದೆ, ವಾವ್, ಅದೆಷ್ಟು ಆಗ್ಬೋದು ಇದು? ನಿಮಗೆ 2.5 ಆಗುತ್ತೆ ಮ್ಯಾಮ್ ವಿತ್ ಡಾಬ್ ಬರುತ್ತೆ ಅದು. ನೋಡಿ ಇದೇನು ನೋಡ್ತಾ ಇದ್ರೆ ಕಂಪ್ಲೀಟ್ ಸೆಟ್ಟು ವಿತ್ ಡಾಬ್ ಬರುತ್ತೆ. ಕಂಪ್ಲೀಟ್ ದೊಡ್ಡದಾಗಿದೆ ಅದು ನಿಮಗೆ. ಆಮೇಲೆ ಇಲ್ಲಿ ನೋಡಿ ಡಾಬ್ಸ್ ಕಲೆಕ್ಷನ್ ತೋರಿಸ್ತೀವಿ ನಿಮಗೆ. ಡಾಬ್ಸ್ ತುಂಬ ಕಲೆಕ್ಷನ್ ಇದೆ. ಇದು ತುಂಬ ಚೆನ್ನಾಗಿದೆ, ಲಕ್ಷ್ಮಿ ಕೂತಿರೋದು ಒಳಗಡೆ ಮಂಟಪ ಥರ ನೋಡಿ ಒಂದ್ಸರಿ. ಅದೆಷ್ಟಾಗ್ಬೋದು? ಅದು 3.5 ಆಗುತ್ತೆ ಮ್ಯಾಮ್ ವಿತ್ ಡಾಬ್. 3.5 ವಿತ್ ಡಾಬ್. ಇವಾಗ ನೀವು ಹೇಳಿದೆಲ್ಲ ವಿತ್ ಡಾಬ್ ಬರುತ್ತಾ? ಹೌದು ಮ್ಯಾಮ್. ಇವಾಗ ಇದಕ್ಕೆ ಮಾತಾಡಿದ್ರಲ್ಲ, ಇದಕ್ಕೆ ಹೇಗೆ? ಇದು ಅಷ್ಟೇ ವಿತ್ ಡಾಬ್ ಬರುತ್ತೆ, ಎಲ್ಲ ವಿತ್ ಡಾಬ್. ಓಹೋ, ನಾನೇನು ಅನ್ಕೊಂಡಿದ್ದೆ ಲಾಂಗು ಶಾರ್ಟ್ ಹಾರ ವಿತ್ ಇಯರಿಂಗ್ಸ್ ಅಷ್ಟೇ ಅನ್ಕೊಂಡಿದ್ದೆ. ವಿತ್ ಡಾಬು ಕೂಡ ಬರ್ತಿದೆ. ಸೊ ನೋಡಿ ಕಂಪ್ಲೀಟ್ ಇಷ್ಟು ನಿಮಗೆ ಬರುತ್ತೆ, ವಿತ್ ಡಾಬ್ ಬರುತ್ತೆ ಜ್ಯುವೆಲರೀಸು. ಅಂದರೆ ಕಂಪ್ಲೀಟ್ ಸೆಟ್ ಆಫ್ ಜ್ಯುವೆಲರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಂತೂ ಸೂಪರ್ ಆಗಿದೆ. ಇದೆಷ್ಟು ಆಗ್ಬೋದು? ಇದು ನಿಮಗೆ 3000 ಆಗುತ್ತೆ ಮ್ಯಾಮ್ ವಿತ್ ಡಾಬ್ ನೋಡಿ. ಆಮೇಲೆ ಇದು ಬಂದ್ಬಿಟ್ಟು ರಿಸೆಪ್ಷನ್ ಜ್ಯುವೆಲರೀಸು. ರಿಸೆಪ್ಷನ್ ಬ್ರೈಡ್ಗೆ ಯೂಸ್ ಮಾಡೋದಕ್ಕೆ ಇದೆಲ್ಲ ಸಕ್ಕತ್ತಾಗಿದೆ. ಬ್ರೈಡ್ಗೆ ಯೂಸ್ ಮಾಡೋದಕ್ಕೆ, ಸ್ಯಾರಿಗೆ, ಲೆಹೆಂಗಾಸ್ಗೆ. ಇದು ವಿತ್ ಹಾರನೇ ಬರುತ್ತೆ ನಿಮಗೆ, ಎಲ್ಲ ಸ್ಟೋನ್ಸ್ ಇದೆ. ಇದೆಷ್ಟು ಆಗ್ಬೋದು? ಇದು ವಿಕ್ಟೋರಿಯನ್ ಜ್ಯುವೆಲ್ಸ್. ಇದು ವಿಕ್ಟೋರಿಯನ್ ಜ್ಯುವೆಲ್ಸ್ ಬಂದು ನಿಮಗೆ ಅರೌಂಡ್ 3 ಆಗುತ್ತೆ ಮ್ಯಾಮ್. ಅರೌಂಡ್ 3000 ವಿತ್ ಡಾಬ್ ಬರುತ್ತೆ. ಅದೊಂದು ಲಾಸ್ಟ್ ಒಂದು ತೊಗೊಂಡ್ಬಿಡಿ, ಗ್ರೀನ್ ಕಲರ್ದು. ಅದು ತುಂಬ ಚೆನ್ನಾಗಿದೆ, ಸಮಥಿಂಗ್ ಡಿಫ್ರೆಂಟ್ ಇದೆ. ಇದು ಮಣಿ ಬರುತ್ತೆ, ಹೀಗೆ ಇಟ್ಕೊಳ್ಳಿ. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಇದೆಷ್ಟು ಆಗ್ಬೋದು? ಇದು ನಿಮಗೆ 3.5 ಆಗುತ್ತೆ. 3.5. ಇದು ನೋಡಿ ಒಂಥರ ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ. ಇದೆಲ್ಲ ಕಂಪ್ಲೀಟ್ ನಿಮಗೆ ವಿತ್ ಡಾಬ್ ಬರುತ್ತೆ. ಆ್ಯಂಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರುತ್ತೆ. ನಿಮಗೆ ಯಾವ ಥರ ಡಾಬ್ ಬೇಕಾ, ಸೆಟ್ ಬೇಕಾ, ನೀವು ಮಿಕ್ಸ್ ಮಾಡಿ ಮ್ಯಾಚ್ ಮಾಡ್ಕೊಬೋದು. ಸೇಮ್ ಸೆಟ್ಟೆ ಅಂತ ಇಲ್ಲ, ನಿಮ್ಮ ಡ್ರೆಸ್ಸಿಗೆ ಹೆಂಗೆ ಮ್ಯಾಚ್ ಆಗುತ್ತೋ ಆ ಥರ ನೀವು ಮ್ಯಾಚ್ ಮಾಡ್ಕೊಬೋದು. ಸೊ ಡಾಬ್ ಕಲೆಕ್ಷನಲ್ಲಿ ಅವ್ರು ಯಾವುದಾದ್ರೂ ಡಾಬ್ ಚೂಸ್ ಮಾಡ್ಬೋದಾ? ಯಾವ ಥರ ಇದು? ಇದು ಡಾಬ್ ಅವ್ರಿಗೆ ಯಾವ ತರ ಸಿಂಪಲ್ ಬೇಕಂದ್ರೆ ಸಿಂಪಲ್ ತಗೋಬಹುದು, ಇಲ್ಲ ಸ್ವಲ್ಪ ರಿಚ್ ಆಗಿ ಬೇಕು, ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ಗ್ರ್ಯಾಂಡ್ ಆಗಿ ತಗೋಬಹುದು. ಅಂದ್ರೆ ಇವಾಗ ಇದು ಸೆಟ್ ಟು ಸೆಟ್ ಬರುತ್ತೆ ಡಾಬು, ಅಥವಾ ಎನಿಥಿಂಗ್ ಈ ಡಾಬಲ್ ಚೂಸ್ ಮಾಡ್ಬೋದಾ? ಇಲ್ಲ, ಸ್ವಲ್ಪ ಜನ ಗೋಲ್ಡ್ ಜ್ಯುವೆಲರಿ ಹಾಕೊಂಡು ಇಲ್ಲ ಅವ್ರ ಹತ್ರ ಇರೋ ಜ್ಯುವೆಲ್ಸ್ ಹಾಕೊಂಡು ನಮ್ಗೆ ಬರೀ ಡಾಬ್ ಬೇಕು ಅಂತಂದ್ರು ಡಾಬು ತಗೋಬಹುದು. ಇಲ್ಲ ಸೆಟ್ ಜೊತೆ ಬೇಕು ಅಂದ್ರೆ ನಾವು ಸೆಟ್ ಜೊತೆ ಮ್ಯಾಚ್ ಮಾಡಿ ಕೊಡ್ತೀವಿ. ಮ್ಯಾಚ್ ಮಾಡಿ ಕೊಡ್ತಾರೆ. ಯಾವ್ದು ಬೇಕೋ ಇದರಲ್ಲಿ ನೀವು ಇವಾಗ ಏನೆಲ್ಲ ನಾವು ಸೆಟ್ ನಿಮಗೆ ತೋರಿಸಿದ್ವಿ ಜ್ಯುವೆಲರೀಸು, ಅದಕ್ಕೆ ಈ ಡಾಬನ್ ಯಾವ್ದು ಬೇಕಾದ್ರೂ ನೀವು ಮ್ಯಾಚ್ ಮಾಡ್ಕೊಬೋದು. ಸೊ ಇಲ್ಲಿ ಒಂದೇ ತೋರಿಸ್ತಾ ಹೋಗ್ತೀವಿ, ಯಾವ್ಯಾವ ಥರ ತೋರಿಸಿ ಆ ಥರ ನೋಡಿ. ಇದು ಜಡಾವ್ ಕುಂದನ್ ಎಲ್ಲ ತೋರಿಸ್ತಾ ಹೋಗ್ತೀವಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ. ಇದು ವಿಕ್ಟೋರಿಯನ್ ಸ್ಟೋನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇದು ನೋಡಿ ವಿಕ್ಟೋರಿಯನ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿದೆ. ಇದು ವಿತ್ ಪರ್ಲ್ಸ್ ಬರುತ್ತೆ ನಿಮಗೆ. ಇದು ಸಿಂಪಲ್ ಆಗಿ ವಿಕ್ಟೋರಿಯನ್ ಅಲ್ಲಿ. ಇದು ಸೂಪರ್ ಆಗಿದೆ. ಇದು ಒಂಥರ ಆಂಟಿಕ್ ಫಿನಿಶಿಂಗ್ ಬರುತ್ತೆ ನಿಮಗೆ, ಸ್ಟೋನ್ಸ್ ಅಕ್ಕಪಕ್ಕ. ಇದು ಸಿಂಪಲ್ ಅಲ್ಲಿ ಆಂಟಿಕ್ ಅಲ್ಲಿ ಸೂಪರ್. ಇದು ಲಕ್ಷ್ಮಿ ಬರುತ್ತೆ ನಿಮಗೆ, ಲಕ್ಷ್ಮಿ ವಿತ್ ಬೀಡ್ಸ್. ಎಲ್ಲ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಸೊ ಗ್ರ್ಯಾಂಡ್ ಆಗಿ ಬೇಕು, ರಿಚ್ ಆಗಿ ಬೇಕು ಅಂತ ಹೇಳೋರಿಗೆ ಈ ತರ
ಇದು ಸ್ಟೋನ್ಸ್ ಗೋಲ್ಡ್ಸ್ ವಿತ್ ಪರ್ಲ್ಸ್ ಬರುತ್ತೆ ಇದು. ಸೊ ಏನು ಬೇಕು ಅಂತಂದ್ರೆ ಈ ತರ ವಾವ್, ಇದೇನಾದ್ರೂ ಫುಲ್ ಗೋಲ್ಡ್ ಸ್ಯಾರಿ ಹಾಕ್ತಾ ಇದ್ದೀರಾ, ಫುಲ್ ಸ್ಟೋನ್ ಸ್ಯಾರಿ ಹಾಕ್ತಾ ಇದ್ದೀರಾ ಅಂದ್ರೆ ಸೂಪರ್ ಆಗಿದೆ. ಇದೊಂದೇ ಬೇಕು ಅಂದ್ರೆ ಎಷ್ಟು ಆಗ್ಬೋದು ರೆಂಟಿಗೆ? ಇದೊಂದೇ ಬೇಕಂದ್ರೆ 1500 ಆಗುತ್ತೆ. 1500. ಓಕೆ, ಇದು ನೋಡಿ, ಇದು ಏನು ಸಾಕಾಗಿದೆ, ಸೂಪರ್. ಇಲ್ಕಲ್ ಸೀರೆಸ್ ಎಲ್ಲ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇದು ಇಷ್ಟೆಲ್ಲ ನೋಡಿ, ಇನ್ನೂ ಇದೆ, ತುಂಬ ಆಪ್ಷನ್ಸ್ ಇದೆ ನಿಮಗೆ. ಈ ಥರ ಬರೀ ತುಂಬ ಸಿಂಪಲ್ ಆಗಬೇಕು ಅಂತಂದರೆ ಈ ಥರ ಬೆಲ್ಟ್ ಟೈಪ್ ಹಾಕೋಬೋದು. ಓ, ಇದು ಬೆಲ್ಟ್ ಟೈಪ್ ಬರುತ್ತೆ ನಿಮಗೆ, ಬೆಲ್ಟ್ ಟೈಪ್ದು ಸೂಪರ್ ಇದು. ನೆಕ್ಸ್ಟ್ ನಿಮಗೆ ನೋಡೋಕೆ ಹೋದರೆ ಫುಲ್ಲು ವೈಟ್ ಸ್ಟೋನಲ್ಲಿದೆ, ಅದು ತಗೊಳ್ಳಿ. ಸೊ ಇದು ರಿಸೆಪ್ಷನಲ್ಲೆಲ್ಲ ಯೂಸ್ ಮಾಡ್ತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ವಿಕ್ಟೋರಿಯನಲ್ಲೇ ಸ್ವಲ್ಪ ಏನೋ ಗ್ರ್ಯಾಂಡಾಗಿ ಬೇಕು ಅಂತಂದರೆ ಗ್ರ್ಯಾಂಡಾಗಿ ಸಿಗುತ್ತೆ. ಇರಿ, ವಾವ್ ನೋಡಿ, ಇದು ವಿಕ್ಟೋರಿಯನಲ್ಲಿ ಎಲಿಫೆಂಟ್ ಡಿಸೈನ್ಸ್ ಬರುತ್ತೆ ವಿತ್ ಸ್ಟೋನ್ಸು ಮತ್ತು ಪರ್ಲ್ಸು. ಓಕೆ, ಅದು ತೊಗೊಂಬಿಡಿ. ಇರೋದೆಲ್ಲ ತೋರಿಸ್ತಾ ಇದ್ದೀವಿ ನಿಮಗೆ ಯಾವ್ಯಾವ ಕಲೆಕ್ಷನ್ಸ್ ಇದೆ ಇಲ್ಲಿ ಅಂತ. ಪರ್ಪಲಲ್ಲಿ ಬೇಕಂದ್ರೆ ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಯಾವುದಾದ್ರೂ ಸ್ಟೋನ್ಸ್ ಇರೋ ಸ್ಯಾರಿಗೆ ಹಾಕ್ಕೊತಾ ಇದ್ದೀರಾ ಅಂದರೆ ಇದು ನೋಡಿ, ಇದು ಗ್ರೀನ್ ಕಲರ್. ಗ್ರೀನ್ ಕಲರ್ ಸ್ಟೋನ್ಸು, ಗ್ರೀನ್ ಇದೆ, ರೆಡ್ ಇದೆ, ನಿಮಗೆ ಪರ್ಪಲ್ ಇದೆ, ಆಮೇಲೆ ಫುಲ್ ಗೋಲ್ಡಲ್ಲಿ ಇದೆ, ಫುಲ್ ವೈಟಲ್ಲಿ ಇದೆ, ಆಮೇಲೆ ಅದು ಮಲ್ಟಿ ಕಲರು. ಮಲ್ಟಿಯಲ್ಲಿ. ಸೊ ಇದು ರೇಷ್ಮೆ ಸಿಲ್ಕ್ ಸ್ಯಾರೀಸ್ಗೆ, ಯಾವ ಸಿಲ್ಕ್ ಸ್ಯಾರೀಸ್ಗೆ ಬೇಕಾದರೂ ನೀವು ಇದು ಮಲ್ಟಿ ಕಲರ್ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಏನು ನೋಡಿದ್ದೀರಾ ಈಗ ಡಾಬ್ ಸೆಟ್ಟು. ಇಲ್ಲಿ ಬಂದ್ಬಿಡಿ, ಇದು ಇವಾಗ ಜಡೆ ಬಿಲ್ಲೆ. ಓಕೆ, ಸೊ ಸೈಜಸ್ ಇದೆಯಾ ಜಡೆ ಬಿಲ್ಲೆದಲ್ಲಿ? ಹೌದು ಮ್ಯಾಮ್, ಶಾರ್ಟ್ ಇಂದ ಲಾಂಗ್ ವರೆಗೂ ಯಾವ ತರ ಬೇಕು. ಸೊ ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಕೆಳಗೆ ಬರುತ್ತೆ, ಇದು ಮೇಲೆ ಜಡೆಗೆ ಪಿನ್ ಮಾಡೋದು. ಸೊ ತುಂಬ ಲೆಂತ್ ಇದೆ ಇದು. ಜಡೆ ಬಿಲ್ಲೆ ಅಂದ್ರೇ ಅದನ್ನು ಯೂಶಲಿ ಚೋಲಿನ ಯೂಸ್ ಮಾಡಿ ಮಾಡ್ತಾರೆ. ಸೊ ನೋಡಿ, ಇದು ಕೂಡ ಚೆನ್ನಾಗಿದೆ. ಇದೆಲ್ಲ ಏನು ಹಾಕ್ಬೋದು? ಇದೆಲ್ಲ ಆಂಟಿಕ್ ಪ್ರೀಮಿಯಂ ಜ್ಯುವೆಲ್ಸ್ ಮ್ಯಾಮ್. ನಮ್ಮ ಜಡೆದು 500 ಇಂದ ಇದೆ, 500 ರುಪೀಸಿಂದ. ಸೊ ಇದು ನೋಡ್ಬೋದು ನೀವು, ಇದು ಕೂಡ ಚೆನ್ನಾಗಿದೆ. ಏನಾದರೂ ಚಿಕ್ಕ ಪುಟ್ಟ ಜಡೆ ಹಾಕ್ತಾ ಇದ್ದೀರಾ ಅಂದರೆ. ಆಮೇಲೆ ಇನ್ನೂ ಅವ್ರ ಹತ್ರ ಜಾಸ್ತಿ ಇದೆ, ವೇರ್ ಮಾಡ್ಬೋದು ಮ್ಯಾಮ್, ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಸಕ್ಕತ್ತಾಗಿದೆ. ಇದೆಲ್ಲ ರಿಸೆಪ್ಷನ್ ವೇರ್ಸು. ಇನ್ನು ಅವ್ರ ಹತ್ರ ಕಲೆಕ್ಷನ್ಸ್ ಜಾಸ್ತಿ ಇದೆ. ಸದ್ಯಕ್ಕೆ ಈಗ ರೆಂಟ್ಗೆ ಹೋಗಿದೆ, ಎಷ್ಟು ಅವೈಲೇಬಲ್ ಇದೆಯೋ ಅಷ್ಟೇ ತೋರಿಸ್ತಾ ಇದ್ದೀವಿ. ಅವ್ರ ಪೇಜ್ನ ಒಂದ್ಸರಿ ಮೋರ್ ಡೀಟೇಲ್ಸ್ಗೆ ಚೆಕ್ ಮಾಡಿ. ಇದೆಲ್ಲ ರಿಸೆಪ್ಷನ್ ವೇರ್ ಮಾಡಿದ್ರೆ ತುಂಬ ರಿಚ್ ಆಗಿದೆ. ಇದು ಟ್ರೆಂಡಿ ರಿಸೆಪ್ಷನ್ ವೇರ್ಸ್ಗೆ. ಇದೆಲ್ಲ ವಿಕ್ಟೋರಿಯನ್ ಜ್ಯುವೆಲರೀಸ್ ಬರುತ್ತಲ್ಲ, ಇದೆಲ್ಲ ಸೂಪರ್ ಆಗಿದೆ. ಸೊ ಇದನ್ನು ಬಿಟ್ಟು ಅವ್ರ ಹತ್ರ ನೆಕ್ಸ್ಟು ರಿಸೆಪ್ಷನ್ ಜ್ಯುವೆಲರೀಸ್ಗೆ ಬಂದರೆ ತುಂಬ ಇದೆ. ಸ್ಟಾರ್ಟಿಂಗ್ ಫ್ರಮ್ ದಿಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅದು ಮೇಲೆ ಇದೆಲ್ಲ ಬ್ರೌನ್ ಕಲರ್, ಅದೆಷ್ಟು ಹಾಕ್ಬೋದು? ಅದು ಬೀಟ್ಸ್ ಮ್ಯಾಮ್. ಅದು ನಿಮಗೆ ವಿತ್ ಡಾಬ್ ಅಂತಂದರೆ 2000 ಆಗುತ್ತೆ, ವಿತೌಟ್ ಡಾಬ್ ಅಂದರೆ 1500 ಆಗುತ್ತೆ. ಓಕೆ, ಇದು ರಿಸೆಪ್ಷನ್ ಸೆಟ್ಟು. ಇದೆಲ್ಲ ನಿಮಗೆ 2.5 ಇಂದ ವಿತ್ ಡಾಬ್ ಬರುತ್ತೆ ಎಲ್ಲ. ಹೌದು, 2.5 3000 ರೇಂಜಸ್. ಸೊ ಇದು ನೋಡಿ, ಸಿಂಗಲ್ ಪೀಸ್ ಸೆಟ್ಗೆ ಹೋಗ್ತಾ ಇದೆ, ಸೂಪರ್ ಆಗಿದೆ, ತಗೊಳ್ಳಿ. ಇದು ಕಂಪ್ಲೀಷನ್ ನೋಡ್ಬೋದು ನೀವು. ಇದು ಎಷ್ಟು ಆಗ್ಬೋದು? ಇದು ರೆಂಟಿಗೆ 1500 ಆಗುತ್ತೆ. 1500 ಆಗೋದು. ಇದು ತುಂಬ ಚೆನ್ನಾಗಿದೆ. ಇದು ವಿತ್ ಡಾಬ್ ಬರುತ್ತಾ? ಹೌದು, ಇದು ವಿತ್ ಡಾಬು. ಓಕೆ, ಈಗ ನೀವು 1500 ಏನು ಹೇಳ್ತಾ ಇದ್ರೆ ದಿಸ್ ಜ್ಯುವೆಲರಿ ವಿತ್ ಡಾಬು. ಹೌದು. ಓಕೆ, ನೆಕ್ಸ್ಟ್ ಇದೆಲ್ಲ, ಇದು ಗೌನ್ಸ್ ಎಲ್ಲ ಹಾಕ್ತಾ ಇದ್ದೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೌನ್ಸ್ಗೆಲ್ಲ. ಇದೇನಾಗ್ಬೋದು? ಇದು ನಿಮಗೆ 1500 ರೇಂಜ್ ಆಗ್ತಾರೆ. 1500 ಬರುತ್ತೆ. ಓಕೆ, ಸೊ ಅದರಲ್ಲೇ ನಿಮಗೆ ವೈಟ್ ಇದು ಮುತ್ತಿಂದು ಬರುತ್ತೆ ಲಾಸ್ಟಲ್ಲಿ. ಇದು ಚೆನ್ನಾಗಿದೆ. ಇದು ಟೆಂಪಲ್ ಸ್ವಲ್ಪ ಬ್ರಾಡಾಗಿ ಬೇಕು, ಚೋಕರ್ ಟೈಪ್ ಅಂತಂದ್ರೆ ಇದನ್ನ ಚೋಕರ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಆಗಿ ಹಾಕಬಹುದು. ಹೌದು, ಸೊ ಇದು ಚೆನ್ನಾಗಿದೆ. ಆಮೇಲೆ ಅವರ ಹತ್ರ ಸ್ಟೋನ್ಸ್ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಇದೆ. ಎಲ್ಲ ಕಡೆ ಏನಾಗುತ್ತೆ ಬರೀ ಗೋಲ್ಡ್ ಕಲೆಕ್ಷನ್ ಮಾತ್ರ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಗೋಲ್ಡ್, ವಿಕ್ಟೋರಿಯನ್, ಸ್ಟೋನ್ ಕಲೆಕ್ಷನ್. ಇನ್ನು ಮೇಲೆ ನೋಡ್ಬೋದು ನೀವು, ಮೇಲೆ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಕಂಪ್ಲೀಟ್ ಸೆಟ್ ಇದೆ. ಅಂಡ್ ನೀವೇ ಸಿಂಪಲ್ ಆಗಿ ಬೇಕು ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಈ ತರ ವೇರ್ ಮಾಡಬಹುದು. ಸೊ ಇದೇ ಆಗ್ಬೋದು ಮುತ್ತಿಂದು ಎಲ್ಲ ಕಾಸಿಂದು. ಇದು ಕಾಸಿಂದು ನಿಮಗೆ 3000 ಆಗುತ್ತೆ ಮ್ಯಾಮ್. 3000 ವಿತ್ ಡಾಬ್ ಬರುತ್ತೆ. ಸೊ ನಾವೆಲ್ಲ ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಓಪನ್ ವಿ ನೆಕ್ ಏನಾದರೂ ಆಗ್ತಾ ಇದ್ದೀರಾ ಅಂದ್ರೆ ಕೌನ್ ಟೈಪ್. ಇದೆಷ್ಟು ಆಗ್ಬೋದು? ಇದು ನಿಮಗೆ 1500 ಆಗುತ್ತೆ. 1500. ಓಕೆ, ಸೊ ಇನ್ನೂ ಒಂದ್ಸರಿ ತೋರಿಸ್ತಾ ಇದೆ ನಿಮ್ಗೆ ಇಲ್ಲಿ ಕಲೆಕ್ಷನ್ ಎಲ್ಲ ಏನಿದೆ ಅಂತ. ಮತ್ತೆ ಇವಾಗ ಇವ್ರ ಸೇಲ್ಗೆ ಏನಾದರೂ ತೊಗೊಬೇಕಂದ್ರೆ ಯಾವ ಥರ ಇರುತ್ತೆ? ಸೇಲ್ಗೆ ನಮ್ಮ ಹತ್ರ ಬ್ಯಾಂಗಲ್ಸ್ ಅವೈಲೇಬಲ್ ಇದೆ ಮ್ಯಾಮ್. ಬ್ಯಾಂಗಲ್ಸ್ ಮತ್ತೆ ಸಿಂಪಲ್ ಸೆಟ್ಸ್ ಎಲ್ಲ ಸೇಲ್ಗೆ ರೆಡಿಯಾಗಿ ಅವೈಲೇಬಲ್ ಇದೆ. ಇದೆಲ್ಲ ಅವೈಲೇಬಲ್ ಇದೆಯಾ ನಿಮ್ಮ ಹತ್ರ? ಹೌದು ಮ್ಯಾಮ್, ಸೇಲ್ಗೆ ಅವೈಲೇಬಲ್. ಓಕೆ, ಸೊ ಏನೇನಿದೆ ಸೇಲಲ್ಲಿ? ಸೇಲಲ್ಲಿ ಈ ಥರ ಸಿಂಪಲ್ ನೆಕ್ಲೆಸಸ್ ಎಲ್ಲ ಕಲರ್ಸಲ್ಲೂ ಅವೈಲೇಬಲ್ ಇದೆ ಮ್ಯಾಮ್. ಓಕೆ, ಸೊ ನೋಡಿ ಒಂದ್ಸರಿ ನೋಡ್ಕೊಂಬಿಡಿ. ಸೇಲ್ಗೆ ತುಂಬ ಅವೈಲೇಬಲ್ ಇದೆ ಅವ್ರ ಹತ್ರ. ಓಕೆ, ಇಲ್ಲೂ ಇದೆ. ಈ ಪ್ಯಾಟರ್ನ್ ಅಲ್ಲಿ ಬೇಕು ಅಂತಂದ್ರೆ ಸ್ಟೋನ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಸ್ಯಾರೀಸ್ಗೆ ಮತ್ತೆ ಡ್ರೆಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ಇದೆಲ್ಲ ನಿಮಗೆ 1200 ಆಗುತ್ತೆ ಮ್ಯಾಮ್. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ತುಂಬ ಡಿಸ್ಕೌಂಟ್. ಸೊ ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ನಿಮ್ಗೆ ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಸಿಗ್ತಿದೆ. ಸೊ ಈ ಸೆಟ್ಟೆಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಿಮಗೆ ಸೀಲಿಗೆ ಸಿಗುತ್ತೆ. ಸೊ ಸೆಟ್ಟು ಬಿಟ್ಟು ಬೇರೆದು ಕೂಡ ಇದೆ ಇವ್ರ ಹತ್ರ ಸೀಲಿಗೆ.
ನೋಡಿ ಈ ಥರ ಎಲ್ಲ ಐಟಮ್ಸ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಸೇಲ್ ಇನ್ನು ಸ್ವಲ್ಪ ಬರುತ್ತೆ. ಡಿಫ್ರೆಂಟ್ ಆಗಿ ಬೇಕು ಅಂತಂದರೆ ಆ ಥರ ಡಿಫ್ರೆಂಟ್ ಆಗು ಸಿಗುತ್ತೆ ಮ್ಯಾಮ್. ಇದೆಲ್ಲ ಸ್ವಲ್ಪ ಇದು ಯೂನಿಕ್ ತಗೊಳ್ಳಿ, ಕಲೆಕ್ಷನ್ಸ್. ಅದು ಟ್ರೆಂಡಿ ಡಿಸೈನ್ಸ್. ಅದು ನೋಡಿ ಇದೆಲ್ಲ ಇದೆಲ್ಲ. ಈಗ ಜಡಾವ್ ಕುಂದಂದು ಇದು ಹ್ಮ್. ಸುಮ್ಮನೆ ಥ್ರೆಡ್ ಥರ ಬರುತ್ತೆ ಅಷ್ಟೇ ಅದು. ಓಕೆ. ಸೊ ಇದೆಲ್ಲ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ ಇದು ತಗೊಳ್ಳಿ. ಇದೆಲ್ಲ ತುಂಬಾ ಇದು ಬ್ಯೂಟಿಫುಲ್ thread ಆಗಿದೆ type. ಆಕ್ಚುಲಿ. ಇದೆಲ್ಲ ನೋಡಿ ಥ್ರೆಡ್ ಟೈಪ್ ಟ್ರೆಂಡಿ ಡಿಸೈನ್ ಆಗಿರುತ್ತೆ. ಇದೆಲ್ಲ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಅದು ಬ್ರಾಸ್ಲೆಟ್ಸ್ ಬ್ರಾಸ್ಲೆಟ್ಸ್ ತಗೊಳ್ಳಿ. ಸಿಗುತ್ತೆ ಮ್ಯಾಮ್. ಸೊ ಬ್ರಾಸ್ಲೆಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ನೋಡಿ ಇದೆಲ್ಲ ಇದು ವಿತ್ ಒಂದೊಂದು ಸ್ಟೋನ್ಸ್ ಬರುತ್ತೆ, with ಒಂದು stone. ಸಿಂಗಲ್ ಸ್ಟೋನು. ಇದೆಲ್ಲ ಬ್ರಾಸ್ಲೆಟ್ ಹೇಗೆ ಏನು ಪ್ರೈಸ್ ಆಗುತ್ತೆ? ಅದೆಲ್ಲ ಬ್ರಾಸ್ಲೆಟ್ ನಿಮಗೆ 200 280. 200 280 ರುಪೀಸ್ ಆಗುತ್ತೆ. ವಾವ್, ಸಚ್ ಎ ಬ್ಯೂಟಿಫುಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇದೆಲ್ಲ ನೀವು ಬೇರೆ ಕಡೆ ತಗೊಂಡೋಗಕ್ಕೆ ಹೋದ್ರೆ ಜ್ಯುವೆಲ್ಸ್ ಪ್ರೀಮಿಯಂ. ಕಲರ್ ಎಲ್ಲ ಹೇಗೆ ಇದಕ್ಕೆ ವ್ಯಾರಂಟಿ? ಶೇಡ್ ಆಗಲ್ಲ ಮ್ಯಾಮ್. ಓಕೆ, ಕಲರ್ ಏನು ಶೇಡ್ ಆಗೋದಿಲ್ಲ. ಸೊ ಸ್ಟಾರ್ಟಿಂಗ್ ಏನು ಹೇಳಿದೀವಿ ಪ್ರೈಸ್? ಇದು 280. 280 ರುಪೀಸ್ ಇಂದ. ಇದೇ ನೀವು ಡಿಸೈನ್ಸ್ ಏನಾದರೂ ಈಚೆ ತಗೊಳಕ್ ಹೋಗ್ತಾ ಇದ್ರೆ 1000 1500 2000 ವರೆಗೂ ಹೇಳ್ತಾರೆ. ನಾನೇ ಎಷ್ಟೋ ರಿವ್ಯೂ ಮಾಡಿದ್ದೀನಿ. ಬಟ್ ಇಲ್ಲಿ ನಿಮಗೆ ಜಸ್ಟ್ 280 ರುಪೀಸ್ ಇಂದ ಈ ತರ ಬ್ಯೂಟಿಫುಲ್ ಪ್ರೀಮಿಯಂ ಬ್ರಾಸ್ಲೆಟ್ ಸ್ಟಾರ್ಟ್ ಆಗ್ತಾ ಇದೆ. ಇದು ನಿಜ ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿದೆ. ಈ ಸ್ಟೋನಲ್ಲಿ ನಿಮಗೆ ವೈಟು, ಬ್ಲೂ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೂಡ ಇದೆ. ಇಲ್ಲಿ ಅಲ್ಲಿದೆ ನೋಡಿ, ಗ್ರೀನ್ ಕಲರ್ ಸ್ಟೋನ್ ಇದೆ. ಆಮೇಲೆ ಇನ್ನ ಬ್ಯೂಟಿಫುಲ್ ಡಿಸೈನ್ಸ್ ಕೂಡ ಇದೆ ಅವ್ರ ಹತ್ರ ನೋಡಿ. ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಈ ಟ್ರೆಂಡಿ ಜ್ಯುವೆಲ್ಲರೀಸ್ ನೀವೆಲ್ಲ ಸೇಲಿಗೆ ತೊಗೊಬೋದು. ಸೊ ಇದನ್ನ ಬಿಟ್ಟು ಇದರಲ್ಲಿ ಏನಾದರೂ ಸೇಲಿಗೆ ತೊಗೊಬೇಕಂದ್ರೆ ಹೇಗೆ ಕಸ್ಟಮರ್ಸ್? ಸೇಲ್ಗೆ ತಗೋಬೇಕಂದ್ರೆ ನಾವು ಬೇಕಂದ್ರೆ ನಮಗೆ ಪ್ರೀ ಬುಕಿಂಗ್ ಮಾಡಿದ್ರೆ 10 ಡೇಸ್ ಬಿಫೋರ್ ನಾವು ತರಿಸ್ಕೊಡ್ತೀರಾ? ಅದು ಸೇಲ್ಗೆ. ಸೇಲ್ಗೆ, ಸೊ ಈಗ ನಾವೆಲ್ಲ ಏನು ತೋರಿಸಿದೀವಿ ಇದು ಕಂಪ್ಲೀಟ್ ನಿಮಗೆ ರೆಂಟಿಗೆ ಬರುತ್ತೆ. ರೆಂಟಿಗೆ ಬೇಡ, ಸೇಲ್ಗೆ ಬೇಕು ಯಾವುದೇ ಜ್ಯುವೆಲ್ಲರೀಸ್ ಅಂದರೆ ಇವ್ರ ನಂಬರ್ಗೆ ಕಾಲ್ ಮಾಡಿ ಒಂದು 10 ಡೇಸ್ ಬಿಫೋರ್ ನೀವು ಆರ್ಡರ್ ಕೊಟ್ಟರೆ ಅದನ್ನು ತರಿಸ್ಕೊಡ್ತಾರೆ. ಇಲ್ಲ ಅಂದರೆ ಅವ್ರ ಹತ್ರ ಸೇಲ್ಸ್ಗೆ ಕರೆಂಟ್ಲಿ ಇಷ್ಟು ಸಿಗುತ್ತೆ ನಿಮಗೆ. ಇದನ್ನೆಲ್ಲ ನೀವು ಬೇಕಾದರೆ ಪರ್ಟಿಕ್ಯುಲರ್ ಐಟಮ್ಸನ್ನ ಬಂದು ಸೇಲ್ ತೊಗೊಬೋದು. ಸಿಂಪಲ್ ನೆಕ್ಲೆಸಸ್ ಅಂತ ಬಂದ್ರೆ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ನಿಮಗೆ ಯಾವ ಟೈಪ್ ಬೇಕು, ಇಲ್ಲ ಆಂಟಿಕಲ್ ಬೇಕು ಅಂತಂದ್ರೆ ಆಂಟಿಕಲ್, ಇಲ್ಲ ವೈಟ್ ಸ್ಟೋನ್ ಸೀಜೆಟ್ಸ್ ಅಲ್ಲಿ ಬೇಕು ಅಂತಂದ್ರೆ ಸೀಜೆಟ್ಸ್ ಅಲ್ಲೂ ಇದೆ. ಆ ಥರ ಬೇಕಾದ್ರೂ ತಗೋಬಹುದು. ಮತ್ತೆ ಬ್ಯಾಂಗಲ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಓಕೆ, ತೋರಿಸಿ ಅದು ಬ್ಯಾಂಗಲ್ಸ್. ವಾವ್, ಎಲ್ಲ ಹೊಸ ಜುವೆಲ್ಸ್ ಅಲ್ಲ ನಿಮ್ಮ ಹತ್ರ ಇರೋದು. ಎಲ್ಲ ತುಂಬಾ ಹೊಸ. ಜನ ನಾವು ರೆಂಟಲ್ recent ಆಗಿ ಜ್ಯುವೆಲ್ಲರೀಸ್ open ಯೂಸ್ ಮಾಡಿರೋದು. ಮಾಡ್ಬಿಟ್ಟಿರ್ತಾರೆ. ಅದೆಲ್ಲ ಹಳೆ ಜ್ಯುವೆಲ್ಲರೀಸ್ ತರ ಕಾಣಿಸುತ್ತೆ. ಇವ್ರ ಹತ್ರ ಏನ್ ಜುವೆಲ್ಸ್ ನೀವೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಹೊಸ ಜ್ಯುವೆಲ್ಲರೀಸ್. ಹೊಸದಾಗಿ ಇವರು ಶಾಪ್ನ ಓಪನ್ ಮಾಡಿರೋದು. ಸೊ ನಿಮ್ಗೂ ಅದು ಒಂದು ಅಡ್ವಾಂಟೇಜು. ಎಲ್ಲ ಸೈಜಲ್ಲೂ ಅವೈಲೇಬಲ್ ಇದೆ ನಮ್ಮ ಬ್ಯಾಂಗಲ್ಸ್. ಸ್ಟಾರ್ಟಿಂಗ್ ಏನು ಸೈಜ್ ಇದೆ ಬ್ಯಾಂಗಲ್ಸ್? 2-4 ಇಂದ ಇದೆ. 2-4 2-6 2-8 ವರೆಗೂ ಇದೆ. ಓಕೆ, ಸೊ ಮ್ಯಾಕ್ಸಿಮಮ್ ಸೈಜ್ವರೆಗೂ ನಿಮ್ಗೆ ಸಿಗುತ್ತೆ. 2-8 ಸೈಜ್ವರೆಗೂ ಸಿಗುತ್ತೆ. ಸ್ಟೋನ್ಸ್, ಪರ್ಲ್ಸ್ ಬೇಕಂದ್ರೆ 4 ಬ್ಯಾಂಗಲ್ಸ್ ತಗೋಬಹುದು. ಇಲ್ಲ 2 ಬ್ಯಾಂಗಲ್ಸ್ ಮಾತ್ರ ಸಾಕು, ಸ್ವಲ್ಪ ದೊಡ್ಡದಾಗಿ ಬ್ರಾಡಾಗಿರೋದು ಅಂತಂದ್ರೆ 4 ಬ್ಯಾಂಗಲ್ಸ್ ಸಿಗುತ್ತೆ. ಅಂಡ್ ಹ್ಯಾಂಟಿ ಕಲೆಕ್ಷನ್ಸ್ ಕೂಡ ಇದೆ. ಇನ್ನು ಬೇರೆ ಬ್ಯಾಂಗಲ್ಸ್ ಕೂಡ ಇದೆ ಇವ್ರ ಹತ್ರ, ಅದು ಕೂಡ ತೋರಿಸ್ತೇನೆ. ಸೊ ನೋಡಿ, ಇಲ್ಲೇನು ಬ್ಯಾಂಗಲ್ ಕಲೆಕ್ಷನ್ ನೋಡಿದಾರ, ಇಲ್ಲೂ ಕೂಡ ನಿಮ್ಗೆ ಒಂದಷ್ಟು ಬ್ಯಾಂಗಲ್ ಕಲೆಕ್ಷನ್ ಇದೆ. ಇಲ್ಲೆಲ್ಲ ಕಂಪ್ಲೀಟ್ ಆಂಟಿಕ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು, ಇದೊಂದು ಬ್ಯಾಂಗಲ್ ಹಾಕಿದ್ರೆ ಸಾಕು ನೀವು ಕೈಗೆ ಕಂಪ್ಲೀಟ್ ಕವರ್ ಆಗುತ್ತೆ. ಸೈಜ್ ಮೇಲೆ ಇದೆ. ಇದೆಲ್ಲ ಬ್ರಾಸ್ಲೆಟ್ ತರ ಬರುತ್ತೆ ನಿಮಗೆ. ಇದು ಬ್ರಾಸ್ಲೆಟ್ ತರ ಅಲ್ವಾ? ಹೌದು, ಕಡಾ ಟೈಪ್ ಬರುತ್ತೆ ಇದು ನಿಮಗೆ. ಇದು ನೋಡಿ ಸ್ಟೋನ್ಸ್ ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇವ್ರ ಹತ್ರ ಕಲೆಕ್ಷನ್ಸು. ಸೊ ಇದೇನು ತೋರಿಸ್ತಾ ಇದ್ದೀವಿ ಸ್ವಲ್ಪನೇ ತೋರಿಸಿರೋದು ಅಂತ ಅನ್ಕೊಬೋದು. ಇದು ಕಡಾ ಬರುತ್ತೆ ನಿಮಗೆ ಅಲ್ವಾ? ಇದು ಸೇಮ್ ಗೋಲ್ಡ್ ಇದೆ, ಯಾವುದು ನೀವು ಆರ್ಟಿಫಿಷಿಯಲ್ ಅಂತ ಹೇಳೋಕ್ಕೆ ಆಗಲ್ಲ. ಕಂಪ್ಲೀಟ್ ಗೋಲ್ಡ್ ಫಿನಿಶಿಂಗ್ ಇದೆ. ಆ್ಯಂಡ್ ಎಲ್ಲದಕ್ಕೂ ನಿಮಗೆ ಕಲರ್ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಬೇರೆ ಕಡೆ ನೀವು ಚಿಕ್ಕ ಪುಟ್ಟ ಸ್ಟೋರ್ಸ್ ಹೋಗಿ ಚೆಕ್ ಮಾಡಿ ನೋಡಿ ಬೇಕಾದರೆ, ದೊಡ್ಡ ಸ್ಟೋರಲ್ಲಿ ಏನು ನೀವು ಹೋಗಿ ನೋಡ್ತೀರಾ, ಈ ಸ್ಟೋರಲ್ಲಿ ತುಂಬಾ ಪ್ರೈಸು ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇದನ್ನು ಬಿಟ್ಟು ನಿಮಗೆ ಬೇರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಕೂಡ ಇದೆ ಇಲ್ಲಿ. ಬನ್ನಿ ಇದನ್ನು ತೋರಿಸ್ಬಿಡಿ. ಇದೆಲ್ಲ ಏನಾಗ್ಬೋದು? ಇದೆಲ್ಲ ರೆಂಟಲ್ ಮ್ಯಾಮ್. ಎಷ್ಟಾಗುತ್ತೆ ಇದು? ಇದು ರೆಂಟಲ್ ನಿಮಗೆ ಅರೌಂಡ್ 1000 ಆ ಥರ ಆಗುತ್ತೆ. 1000 ರುಪೀಸ್. ಸೊ ಇದೆಲ್ಲ ಏನು ನೋಡ್ತಾ ಟ್ರೆಂಡಿ ಜ್ಯುವೆಲ್ಲರೀಸು. ಸೊ ಆಲ್ರೆಡಿ ಈ ವೈಟ್ ಕಲೆಕ್ಷನ್ಸ್ ತೋರಿಸಿದ್ದೀವಿ. ಅದನ್ನು ಬಿಟ್ಟು ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಕೂಡ ಇದೆ ಇವ್ರ ಹತ್ರ. ನೋಡಿ ಇದೆಲ್ಲ. ಸೊ ಎವ್ರಿಥಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸ್ಟೋರಲ್ಲಿ ಏನೇನು ಸಿಗುತ್ತೆ ಅಂತ. ಆ್ಯಂಡ್ ಅವ್ರ ಪೇಜ್ ಇದೆ, ಪೇಜನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದೆಷ್ಟಾಗ್ಬೋದು? ಇದು ನಿಮಗೆ ಅರೌಂಡ್ 1500. 1500. ಇದು ಎಲ್ಲ ವಿತ್ ಡಾಬ್ ಬರುತ್ತಾ? ಹಾಂ, ಎಲ್ಲ ಕಂಪ್ಲೀಟ್ ನಿಮಗೆ ವಿತ್ ಡಾಬ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ದ ಪೆಂಡಿಂಗ್ ಒನ್ ಅಂತ ಹೇಳಿದ್ರೆ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇಯರಿಂಗ್ಸ್ ತೋರಿಸ್ಬಿಡೋಣ. ಇದು ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಇಯರಿಂಗ್ಸ್ 200 ಇಂದ ಇದೆ ಮ್ಯಾಮ್ ಸ್ಟಾರ್ಟಿಂಗ್ ಪ್ರೈಸ್. 200 ರುಪೀಸಿಂದ ಇಯರಿಂಗ್ಸ್. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ ಇದೆ. ಇದು ಕಿವಿಗೆ ಹಾಕ್ಬಿಟ್ಟು ಮೇಲೆ ಹಾಕಿದ್ರೆ ಕಂಪ್ಲೀಟ್ ಇಯರಿಂಗ್ ನಿಮಗೆ ಕವರ್ ಆಗುತ್ತೆ. ಇದು ಕಂಪ್ಲೀಟ್ ಇಯರ್ ಸೆಟ್ ನಿಮಗೆ ಕವರ್ ಆಗುತ್ತೆ ಇದು. ಸೊ ಇದು ಕೂಡ ಅದೇ ಥರ ಬರುತ್ತೆ.
ಇಲ್ಲಿ ನೀವು ಇಯರಿಂಗ್ ಹಾಕ್ಕೊಂಡ್ರೆ ಮೇಲೆ ಈ ಥರ ಇದನ್ನ ಯೂಸ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ನೋಡಿ. ಆ್ಯಂಡ್ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ವಿಕ್ಟೋರಿಯನ್ ಕಲೆಕ್ಷನ್ಸು ವಿತ್ ಸ್ಟೋನ್ಸ್ ಬರುತ್ತೆ, ಇದೆಲ್ಲ ಪರ್ಲ್ಸು. ಇದೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ನೋಡಿ ಹೆವಿ ಗೇಜ್ ಇದೆ. ನೀವು ಅನ್ಕೊಂತೀರ ತುಂಬ ವೆಯ್ಟ್ ಇದೆಯೇನೋ ಅಂತ, ಬಟ್ ಹೋಲ್ಡ್ ಮಾಡಿದ್ರೆ ಲೈಟ್ ವೆಯ್ಟ್ ಆಗಿದೆ. ಸೊ ಅದು ಕೂಡ ಒಂದು ಅಡ್ವಾಂಟೇಜು. ಆ್ಯಂಡ್ ಫಿನಿಶಿಂಗ್ ಎಲ್ಲ ಕಂಪ್ಲೀಟ್ ಗೋಲ್ಡ್ ಥರನೇ ಇದೆ ನೋಡಿ. ಸೊ ಇದೆಲ್ಲ ಪ್ರೈಸ್ ರೇಂಜ್ ಇದೆಯಾ ಅಥವಾ ಸ್ಟಾರ್ಟಿಂಗ್ 200 ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ 200 ಅಪ್ ಟು 500 ವರೆಗೂ ಇದೆ. 500 rupees ಮ್ಯಾಕ್ಸಿಮಮ್. ಸೊ ನೋಡಿ ಎಲ್ಲ ಕಲೆಕ್ಷನ್ಸ್ ತೋರಿಸ್ಬಿಡ್ತೀನಿ ಒಂದ್ಸರಿ ನಿಮಗೆ. ಸೊ ಇದೆಲ್ಲ ಕಲರ್ ವ್ಯಾರಂಟಿ ಇದೆಯಾ? ಹೌದು, ಕಂಪ್ಲೀಟ್ ಇದು ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ಸ್ ಇದೆ ಮ್ಯಾಮ್. ಓಕೆ, ಕಲರ್ ಶೇಡ್ ಆಗಲ್ಲ. ಆಮೇಲೆ ಯೂಸ್ ಮಾಡುವಾಗ ಅವ್ರು ಏನಾದರೂ ಅದನ್ನು ಡ್ಯಾಮೇಜ್ ಮಾಡಿಬಿಟ್ರೆ ಹೇಗೆ ನಿಮ್ಮಲ್ಲಿ ರೆಂಟಿಗೆ ತೊಗೊಂಡಾಗ? ಅಂದ್ರೆ ನಾವು ಬೀಡ್ಸ್ ಎಲ್ಲ ಡ್ಯಾಮೇಜ್ ಆದ್ರೆ ನಾವೇನು ಎಕ್ಸ್ಟ್ರಾ ರೆಂಟ್ ಚಾರ್ಜ್ ಮಾಡಲ್ಲ. ಇನ್ ಸಮ್ ಕೇಸಸ್ ಜ್ಯುವೆಲ್ರಿ ಎಲ್ಲ ಬ್ರೋಕನ್ ಆದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಮ್ಯಾಮ್. ಓಕೆ, ಬೀಡ್ಸ್ ಎಲ್ಲ ಏನಾದರೂ ಇದು ಮಾಡಿದ್ರೆ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಓಕೆ. ಸೊ ನೋಡಿ ಎಲ್ಲ ಸೂಪರ್ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಕಂಪ್ಲೀಟ್ ಸ್ಟೋರಲ್ಲಿ ಏನಿದೆ ಎಲ್ಲ ಕಲೆಕ್ಷನ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ಕಲೆಕ್ಷನ್ ಸ್ಟೋರಲ್ಲಿ ಏನೆಲ್ಲ ಇದೆ ಎಲ್ಲ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ಖಂಡಿತ ದೊಡ್ಡ ದೊಡ್ಡ ಸ್ಟೋರ್ಗೆ ಹೋಗಿ ನೀವು ಅಷ್ಟು ದುಡ್ಡು ಕೊಟ್ಟು ರೆಂಟ್ ತಗೊಳೋ ಬದಲು ಖಂಡಿತ ಈ ಸ್ಟೋರ್ಗೆ ಒಂದ್ಸರಿ ವಿಸಿಟ್ ಮಾಡಿ. ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ. ಅಂಡ್ ನೋಡಿದ್ರೆ ಯಾವುದು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಅಂತ ನನ್ಗಂತೂ ಅನ್ಸಿಲ್ಲ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಸೇಮ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ನಿಮ್ಗೆ. ಅಂಡ್ ಪ್ರೈಸ್ ಸ್ಟಾರ್ಟಿಂಗ್ ಫ್ರಮ್ 100 rupees ಇಂದ ಇದೆ. ಎಲ್ಲ ಜ್ಯುವೆಲರೀಸು ನಾನು ಆದಷ್ಟು ನಿಮ್ಗೆ ಪ್ರೈಸ್ ರೇಂಜ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ವಾಟ್ಸ್ಆಪ್ ನಂಬರ್ ಇದೆ. ಸೊ ನೀವು ಎಲ್ಲಿ ಬೇಕಾದ್ರೂ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಡನ್ಸೋ, ಪೋರ್ಟರು, ಏನ್ ಬೇಕಾದ್ರೂ ನಿಮ್ಮ ಮನೆ ಅಡ್ರೆಸ್ಗೆ ಅದನ್ನ ಕೂಡ ನೀವು ಡೆಲಿವರಿ ಮಾಡಿಸ್ಕೊಬಹುದು. ಸ್ಟೋರ್ಗೆ ವಿಸಿಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸೊ ಜ್ಯುವೆಲ್ಸ್ ಎಲ್ಲ ನೀವು ಹೊಸದಾಗಿ ಸ್ಟೋರ್ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲ ಹೊಸ ಜ್ಯುವೆಲ್ಸ್ ಅನ್ಸುತ್ತೆ. ಎಲ್ಲ ಪ್ರತಿಯೊಂದು ಹೊಸ ಜ್ಯುವೆಲ್ಸ್ ಮ್ಯಾಮ್. ನಾವು ಓಪನ್ ಮಾಡಿ ಆಲ್ಮೋಸ್ಟ್ 20 days ಆಗಿದೆ ಅಷ್ಟೇ. 20 days. 20 days So, ಆಗಿದೆ. 20 days ಅಲ್ಲಿ ಎಂಡ್ ಟು ಎಂಡ್ ಎಲ್ಲ ಹೊಸ ಜ್ಯುವೆಲ್ಸ್. ನನ್ನ ಹ್ಯಾಂಡ್ ಪಿಕ್ ಜ್ಯುವೆಲ್ಸ್ ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ತುಂಬಾ ಯೂನಿಕ್ ಆಗಿರ್ಬೇಕು ಅಂತ ಎಲ್ಲ ನೀವೇ ಹೋಗಿ ಹ್ಯಾಂಡ್ ಪಿಕ್ ಮಾಡಿದಿರಾ? ಓಕೆ. ಸೊ ಎಲ್ಲಿಂದ ಹ್ಯಾಂಡ್ ಪಿಕ್ ಮಾಡಿರೋದು? ನಾವು ಜೈಪುರ್. ಜೈಪುರ್ ಅಂದ್ರೆ ಕೇಳ್ಬೇಕಾ? ಫಸ್ಟ್ ಆಫ್ ಆಲ್ ಕ್ಲೋತಿಂಗ್ ಆಗಿರ್ಲಿ, ಜ್ಯುವೆಲ್ಸ್ ಆಗಿರ್ಲಿ, ಎಲ್ಲ ಜೈಪುರಲ್ಲಿ ದ ಬೆಸ್ಟ್ ಕಲೆಕ್ಷನ್ ಸಿಗುತ್ತೆ. ಇವರೇ ಪರ್ಸನಲಿ ಹೋಗಿ ಹ್ಯಾಂಡ್ ಪಿಕ್ ಮಾಡಿದ್ದಾರೆ. ಅಂಡ್ ಜಸ್ಟ್ 20 days ಆಗಿದೆ ಸ್ಟೋರ್ ನ ಸ್ಟಾರ್ಟ್ ಮಾಡಿ. ಇಟ್ ಮೀನ್ಸ್ ದಟ್ ಇಲ್ಲಿರೋ ಜ್ಯುವೆಲರೀಸ್ ಎಲ್ಲ ನಿಮ್ಗೆ ಹೊಸದಾಗಿದೆ. ಅದು ಕೂಡ ನಿಮ್ಗೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ನಾನು ನಿಮ್ ರಿವ್ಯೂ ನೋಡ್ಪಟ್ಟೆ, ತುಂಬಾನೇ ಬೆಸ್ಟ್ ರಿವ್ಯೂ ಇದೆ. ಹೇಗೆ ಕಸ್ಟಮರ್ ಕಡೆಯಿಂದ ನಿಮ್ಗೆ ರೆಸ್ಪಾನ್ಸ್ ಇದೆ? ಕಸ್ಟಮರ್ ಕಡೆಯಿಂದ ನಮ್ಗೆ 5 ರೇಟಿಂಗ್ ಇದೆ. ಆಕ್ಚುಲಿ ನಾನು ಫಸ್ಟ್ ಮನೇಲಿ ಮಾಡ್ತಿದ್ದೆ ಬಿಸ್ನೆಸ್ ನ. ಸೊ ಆಲ್ಮೋಸ್ಟ್ 2 years ಆಯ್ತು ಮನೇಲಿ ಸ್ಟಾರ್ಟ್ ಮಾಡಿ. ಸೊ ಇವಾಗ ಶಾಪ್ ಓಪನ್ ಮಾಡಿ 20 days ಆಗಿದೆ. ಸೊ ಆಲ್ರೆಡಿ ಕಸ್ಟಮರ್ಸ್ ನನಗೆ ಕಸ್ಟಮರ್ ಸರ್ವಿಸ್ ಇಸ್ ಬೆಸ್ಟ್ ಅಂತ ಹೇಳ್ತಾರೆ. ಬೇಕಾದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು. ಬೆಸ್ಟ್ ಇದೆ. ಸೊ ನೀವು ಆಕ್ಚುಲಿ ಪಳಗಿರೋ ಕೈ ಅಂತಾನೆ ಹೇಳ್ಬೋದು. 2 years ಮನೇಲಿ ಮಾಡಿದಿರ ಬಿಸ್ನೆಸ್. ಸೊ ಇವ್ರಿಗೆ ವರ್ಕೌಟ್ ಆಗಿರೋದ್ರಿಂದ ಈಗ 20 days 1 month ಆಗಿದೆ ಈ ಸ್ಟೋರ್ ನ ಓಪನ್ ಮಾಡಿ. ಅವರ ಗೂಗಲ್ ರಿವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಒನ್ ಥಿಂಗ್ ನಾನು ಹೈಲೈಟ್ ಮಾಡ್ಬೇಕು ಅಂದ್ರೆ 48 hours ಕೊಡ್ತಿದ್ದಾರೆ. ಬೇರೆ ಯಾರು ನಿಮ್ಗೆ ಈ ತರ ಕೊಡೋದಕ್ಕೆ ಚಾನ್ಸೇ ಇಲ್ಲ. ನೀವೇನಾದ್ರೂ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ನಮ್ ಬ್ರೈಡ್ಸ್ಗೆ ನಾವು ರಿಟರ್ನ್ ಗಿಫ್ಟ್ ಕೊಡ್ತಾ ಇದೀವಿ. ಸೊ ನಿಮ್ ಕಡೆಯಿಂದ ಬಂದ್ರೆ ಅದು ಮೇನ್ ಕಾನ್ಸೆಪ್ಟ್. ಅದು ನಾನು ಕೇಳಲೇಬೇಕು ಇವಾಗ. ಜನಕ್ಕೆ ನನ್ನ ಪೇಜ್ ಕಡೆಯಿಂದ ಫಾಲೋ ಮಾಡ್ಕೊಂಡು ಕಾವ್ಯದಿ ಬ್ಲಾಗರ್ ಅಂತ ಬಂದ್ ಪೇಜ್ ತೋರಿಸ್ತಾ ಇದ್ರೆ ಏನ್ ಕೊಡ್ತಿದ್ದೀರಾ ನನ್ನ ಫಾಲೋವರ್ಸ್ಗೆ? ನಿಮ್ ಫಾಲೋವರ್ಗೆ ನಾನು ಡಿಸ್ಕೌಂಟ್ ಕೊಡ್ತೀನಿ, ಪ್ಲಸ್ ರಿಟರ್ನ್ ಗಿಫ್ಟ್ ಕೊಡ್ತೀನಿ. ಸೂಪರ್. ಏನೇ ಪರ್ಚೇಸ್ ಮಾಡ್ಲಿ ರಿಟರ್ನ್ ಗಿಫ್ಟ್ ಇರುತ್ತೆ. ಸೊ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ, ನೀವು ಇದನ್ನ ಫ್ರೀ ರಿಟರ್ನ್ ಗಿಫ್ಟ್ ನ ತಗೋಬೇಕಂದ್ರೆ ಮಾಡ್ಬೇಕಾಗಿರೋದಿಷ್ಟೇ. ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡ್ಬಂದು ಈ ವಿಡಿಯೋನ ಬಂದು ನೀವು ಸ್ಟೋರ್ ಅಲ್ಲಿ ತೋರಿಸಿದ್ರೆ ಏನೇ ನೀವು ಇಲ್ಲಿ ಶಾಪ್ ಮಾಡ್ತಿರ್ಲಿ, ರೆಂಟ್ ಮಾಡ್ತಿರ್ಲಿ ಅಥವಾ ಸೆಲ್ಲರ್ ತಗೊಂತಾ ಇರ್ಲಿ, ಏನೇ ತಗೊಂತಾ ಇರ್ಲಿ ನಿಮ್ಗೆ ರಿಟರ್ನ್ ಗಿಫ್ಟ್ ಸಿಗ್ತಿದೆ. ಜೊತೆಲಿ ಡಿಸ್ಕೌಂಟ್ ಕೂಡ ಕೊಡ್ತಿದ್ದೀರಾ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಿಮ್ಗೆ ಇವಾಗ ವಿಡಿಯೋ ಮೇಲೂ ಬರ್ತಿರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲೂ ಆಡ್ ಮಾಡಿರ್ತೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ ನೀವು ಯಾವ ಜ್ಯುವೆಲರೀಸ್ ನ ಬೇಕಾದ್ರೂ ನೀವು ಆರ್ಡರ್ ನ ಪ್ಲೇಸ್ ಮಾಡಬಹುದು. ಖಂಡಿತ ನಾನು ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇವರು ಹೊಸದಾಗಿ ಓಪನ್ ಮಾಡಿರೋದಕ್ಕೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿ ಕೊಡ್ತಿದ್ದಾರೆ. ಸೊ ದಯವಿಟ್ಟು ಸ್ಟೋರ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲರೀಸ್ ನ ನೀವು ಲೋ ಬಜೆಟ್ ಅಲ್ಲಿ ತಗೊಬಹುದು. ಒಂದ್ಸರಿ ನೀವು ಚೆಕ್ ಮಾಡ್ಬಿಟ್ಟು ಕಮೆಂಟ್ ಹಾಕಿ ಕಲೆಕ್ಷನ್ ಹೇಗಿದೆ ಅಂತ. ಅಂಡ್ ಸ್ಟೋರ್ಗೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ನನ್ನ ಫಾಲೋವರ್ಸ್ ಬರ್ತಿದ್ರೆ ವಿಡಿಯೋದಲ್ಲಿ ಏನೆಲ್ಲ ಕಮೆಂಟ್ ಆಗಿದ್ರಾ ಎಲ್ಲ ನೀವು ಅವ್ರಿಗೆ ಕೊಡ್ಬೇಕು. ಸೊ ಖಂಡಿತ ಬನ್ನಿ. ಹೇಗಿತ್ತು ಕಲೆಕ್ಷನ್ ಅಂಡ್ ಸರ್ವಿಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ದಟ್ ಬೇರೆ ಯಾರೆಲ್ಲ ಸ್ಟೋರ್ಗೆ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ ನೆಲ್ಲ ಶೇರ್ ಮಾಡಿದ್ದಕ್ಕೆ.